ಮೆಸೇಜ್ ಬಂತು 5,000 rupees ವಿಡ್ರಾನ್ ಅಂತ 4 ಸತಿ ಬಂತು. 5,000 5,000 5,000. ಆ ಮೆಸೇಜ್ ಏನು ಬಂದಿತ್ತು ಅದು ಹೊಡೋಯ್ತು. Yes, good afternoon. Please tell me. He is calling from HDFC Bank. From where? From all your bank accounts. ಈಗ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಬಂತಲ್ಲ ಇದೇನಾ? ನಿಮಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್. ನನ್ಗೆ ಯಾಕೋ ವಾಯ್ಸ್ ಸಖತ್ ಸೆಕ್ಸಿ ಅನ್ಸ್ತು ಆಯ್ತಾ. ರಿಷಬ್ ಶೆಟ್ಟಿ ಅವ್ರಿಗೆ ಏನಾಗಬೇಕು ನೀವು ಅಂತ ಯಾವೆಲ್ಲರೂ ಕೇಳಿದ್ರೆ ಬೇರೆ ಕಡೆ ಹೋದಾಗ ಶೆಟ್ಟಿ ಸವ ಏನು ವಾಟ್ ಎವರ್. ವೆಲ್ಕಮ್ ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಒಂದು ದರೋಡೆಕೋರರ ತಂಡ ಇದೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಸ್ಮಾರ್ಟ್ ಆಗಿರುವಂತಹ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ದರೋಡೆಕೋರರು ಇವರು ಅಂತ ನಾವು ಹೇಳ್ಕೊಂತ ಇದೀವಿ. ಯಾಕೆ ಅಂತ ಹೇಳಿದ್ರೆ ಇವರು ಒಂದು ಬ್ಯಾಂಕ್ ನಲ್ಲಿ ಕಳ್ತನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಸೊ ದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಮುಖ್ಯ ಪಾತ್ರಧಾರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಮೊದಲನೇದಾಗಿ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹುಡುಗಿರೆಲ್ಲ ಇವ್ರನ್ನ ಬ್ಲಿಂಕ್ ಮಾಡ್ದೇನೆ ನೋಡ್ತಾರೆ. ಅಂಡ್ ಇವರು ದಸರಾ ಜಾತ್ರೆನ ನೋಡೋದಕ್ಕೆ ಅಂತ ಹೇಳಿ KTM ಬೈಕ್ ನ ಹತ್ಕೊಂಡು ಬಂದಂತವ್ರು ದೀಕ್ಷಿತ್ ಶೆಟ್ಟಿ ಅವ್ರ ಜೊತೆಗಿದ್ದಾರೆ. ನಮಸ್ಕಾರ. ಹೌ ಯು? ಗುಡ್ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಎಸ್, ಇನ್ನೊಬ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಎಕ್ಸ್ ಅಂಡ್ ವೈ ನ ವ್ಯಾಲ್ಯೂ ತಿಳ್ಕೊಂಡು ನಮ್ಮ ಇಂಡಸ್ಟ್ರಿಗೆ ಸುಪ್ರಭಾತನ ಹಾಡ್ಕೊಂಡು ಬಂದಂತಹ ಜೂಲಿಯಟ್. ಸೊ ದ ಒನ್ ಅಂಡ್ ಓನ್ಲಿ ಬೃಂದಾ ಆಚಾರ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಎಕ್ಸ್ ಅಂಡ್ ವೈ ವ್ಯಾಲ್ಯೂ ನಮ್ಗೆ ಎಕ್ಸ್ ದ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಗೊತ್ತಾಗಿತ್ತು, ಬಟ್ ವೈ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ಬಟ್ ನೀವು ತಿಳಿಸ್ಕೊಟ್ರಿ ಆಕ್ಚುಲಿ. ಬಟ್ ಎನಿವೇಸ್ ಖುಷಿ ಆಗುತ್ತೆ ಬಿಕಾಸ್ ಬ್ಯಾಂಕ್ ಆಫ್ ವ್ಯಾಲ್ಯೂ ಇವ್ರು ಕಳ್ಸಿಕೊಟ್ರ ನಿಮ್ಗೆ? ಎಕ್ಸ್ ವ್ಯಾಲ್ಯೂ ವ್ಯಾಲ್ಯೂ ಇವ್ರು ಕಳ್ಸ್ಕೊಟ್ಟಿಲ್ಲ, ಬಟ್ ಗೊತ್ತಿತ್ತು. ಥ್ರೂ ಸಿನಿಮಾ ಗರ್ಲ್ ಫ್ರೆಂಡ್ ವ್ಯಾಲ್ಯೂ ಗೊತ್ತಿತ್ತು ನಮಗೆ. ಅದು ಗೊತ್ತಾಗುತ್ತೆ. ಖುಷಿ ಆಗುತ್ತೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ನೋಡಿದೆ ಅಂಡ್ ಇಟ್ ಇಸ್ ಕ್ವೈಟ್ ಇಂಪ್ರೆಸಿವ್ ಅಂಡ್ ತುಂಬಾ ಫನ್ ಇದೆ ಆಕ್ಚುಲಿ ನೋಡ್ಬೇಕು ಅಂತ ಹೇಳಿದ್ರೆ. ಇದರಲ್ಲಿ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಕಳ್ರು ಅಂತ ಹೇಳಿ. ಸೊ ಬ್ಯಾಂಕ್ ದರೋಡೆ ಮಾಡೋದು ಯಾಕೆ? ದುಡ್ಡಿಗೆ. ವೆರಿ ಸಿಂಪಲ್. ಅದ್ರಲ್ಲಿ ಸಿಗೋದು 66,999 ರೂಪಾಯಿ ಮಾತ್ರ. ಅದು ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಎಷ್ಟು ಫನ್ ರಿಯಾಕ್ಟ್ ಇರುತ್ತೆ ಅಂದ್ರೆ, ಯಾವ ರೀತಿಯಾದಂತ ಒಂದು ಪಾತ್ರನ ಈ ಒಂದು ಅಂದ್ರೆ ಯಾವತ್ತು ನೋಡದೇ ಇರೋಂತ ಒಂದು ಕ್ಯಾರೆಕ್ಟರ್ ನಾವು ಡಿಫ್ರೆಂಟ್ ಆಗಿ ನೋಡ್ತಾ ಇದೀವಿ. ಬಿಕಾಸ್ ಒಂಥರ ತುಂಬಾ ಫನ್ ಲವಿಂಗ್ ಪರ್ಸನ್ ಆಗಿ ನೀವು ಇದ್ರಲ್ಲಿ ಕಾಣಿಸ್ಕೊಂತಾ ಇದ್ದೀವಿ. ಸೊ ಹೌ ಥರೋಲಿ ಡಿಡ್ ಯು ಎಂಜಾಯ್ ದಿಸ್ ಕ್ಯಾರೆಕ್ಟರ್? ಮಜಾ ಆಯ್ತು ಮಾಡ್ಬೇಕಾದ್ರೆ. ಫಸ್ಟು ಬಿಗಿನಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸಿದ್ರು, ಮಾಡ್ತಾ ಒಂಥರ ಖುಷಿ ಕೊಡೋದಕ್ಕೆ ಶುರುವಾಯ್ತು ಕ್ಯಾರೆಕ್ಟರ್. ಅಂಡ್ ಪ್ರೀವಿಯಸ್ ಸಿನಿಮಾಗಳಲ್ಲಿ ಸ್ವಲ್ಪ ಅಂಡರ್ ಪ್ಲೇ ಇಂಟೆನ್ಸ್ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೆ. ಫಸ್ಟ್ ಟೈಮ್ ಸ್ವಲ್ಪ ಲೌಡ್ ಕ್ಯಾರೆಕ್ಟರ್ನ ಮಾಡ್ತಾ ಇರೋದು, ಎಕ್ಸಾಗ್ರೇಟ್ ಮಾಡ್ತಾ ಇರೋದು. ಅಂಡ್ ಕನಕ ಕೂಡ ಹಾಗೇನೆ, ಒಳಗೆ ತುಂಬಾ ಸ್ಟಫ್ ಕಮ್ಮಿ ಇರುತ್ತೆ. ಸ್ಟಫ್ ಒಳಗೆ ಜಾಸ್ತಿ ಇದ್ದಾಗ ಮಾತು ಕಮ್ಮಿ ಆಗುತ್ತೆ, ಬಟ್ ಸ್ಟಫ್ ಕಮ್ಮಿ ಇದ್ದಾಗ ಮಾತು ಜಾಸ್ತಿ ಆಗುತ್ತೆ, ಆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ನಮ್ಮನ್ನ ನಾವು ಪ್ರೂವ್ ಮಾಡಬೇಕು ಅಂತ ಪ್ರತಿ ಕ್ಷಣನೂ ಏನೋ ಪ್ರೂವ್ ಮಾಡಬೇಕು ಅಥವಾ ನನ್ನ ದಡ್ಡ ಅನ್ಕೊಂಡ್ಬಿಡ್ತಾರೆ ಅನ್ನೋ ಥಾಟ್ ಪ್ರೊಸೆಸ್ ಇರುತ್ತೆ ಕನಕ ಅನ್ನೋ ಕ್ಯಾರೆಕ್ಟರ್, ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಗೆ. ಅದು ಒಂದು. ಆ್ಯಂಡ್ ಭಾಳ ದಿನಗಳಾದಮೇಲೆ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಂದರೆ, ನಮ್ಮ ಸುತ್ತಮುತ್ತ ಇರುವ ಆ್ಯಕ್ಟರ್ಸ್ಗಳು ಯಾರಿದ್ದಾರೆ, ರಾಬರ್ಟ್ಸ್ ತಂಡ ಏನಿದೆ, ಶ್ರೀವತ್ಸ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ಸೊ ಎಲ್ಲರೂ ವಿನೋದ್ ಒಂದು ಕಾಂಗ್ ಮಾಡಿದ್ದಾರೆ. ಸೊ ಎಲ್ಲರೂ ವತ್ಸ ಮತ್ತೆ ನೀವು ಇವ್ರನ್ನಂತೂ ನೋಡಿದ್ದೀರಾ, ಅಶ್ವಿನ್ ಅಂತೂ ಆಲ್ರೆಡಿ ನೋಡಿದ್ದೀರಾ. ಅವರಿಬ್ರು ಸಾಕಷ್ಟು ಹಾಸ್ಟೆಲ್ ಹುಡುಗರಾಗಿರ್ಬೋದು, ಕಿರಿಕ್ ಪಾರ್ಟಿ ಆಗಿರ್ಬೋದು. ಸೊ ಆಲ್ರೆಡಿ ಇದಿದೆ ಅವ್ರಿಗೆ. ಇದು ಎಲ್ಲರೂ ಸೇರಿರೋದು ಇದು ಇನ್ನೂ ಮಜಾ ಆಗಿದೆ. ಅದ್ರ ಜೊತೆಗೆ ಬೇರೆ ಕಾಸ್ಟ್ ವ್ಯೂ ಕೂಡ ಇದೆ, ವಿಶಾಲ್ ಅಂತ ಆಗಿರ್ಬೋದು. ಸೊ ಇವರೊಂದಿಷ್ಟು ಜನ ಅಂದ್ರೆ ನಾನು ಹ್ಯೂಮರ್ ಯಾರ್ಯಾರು ಇದ್ದಾರೆ ಇವ್ರನ್ನ ಹೆಸರಿಟ್ಟು ಹೇಳ್ತಾ ಇದ್ದೀನಿ. ಫುಲ್ ಹೌಸ್ ಇದೆ ಸಿನಿಮಾ. ಫುಲ್ ಹೌಸ್ ಇದೆ ಸಿನಿಮಾದಲ್ಲೇ ಫುಲ್ ಹೌಸ್ ಇರೋದ್ರಿಂದ ಐ ಥಿಂಕ್ ನಿಮ್ಗೆ ಪ್ರತಿ ಫ್ರೇಮ್ ಅಲ್ಲೂ ಒಂದು ಗ್ರೂಪ್ ಆಫ್ ಆರ್ಟಿಸ್ಟ್ ಏನಾದ್ರೂ ಒಂದು ಫನ್ ಆಕ್ಟಿವಿಟಿ ನಡೀತಾನೆ ಇರುತ್ತೆ, ಏನಾದ್ರೂ ಒಂದು ಅಸಂಬದ್ಧವಾಗಿ ನಡೀತಾನೆ ಇರುತ್ತೆ. ಇಡೀ ಸಿನಿಮಾ ನಿಮ್ನ ನಗಿಸ್ತಾ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ದಟ್ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಓಕೆ, ನೈಸ್. ಸೊ ನೀವು ಕೂಡ ಈ ಒಂದು ಗ್ಯಾಂಗ್ ಅಲ್ಲಿ ಒಬ್ರಾಗ್ತೀರಾ ಅಥವಾ ನೀವು ಕೂಡ ಮುಂಚೆಯಿಂದನೂ ಒಬ್ರಾಗಿರ್ತೀರಾ ಅನ್ನೋದನ್ನ ಸ್ವಲ್ಪ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ನಾವು ಟ್ರೈಲರ್ ನೋಡಿದಾದ್ಮೇಲೆ. ನವೆಂಬರ್ 21ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕನ್ನಡಕ್ಕೆ ಹಾಕೊಂಡು ನೋಡಿ. ಕನ್ನಡಕ್ಕೆ ಹಾಕೊಂಡು ನೋಡಿ. ಸೊ ಯಾಕೆ ಅಷ್ಟೊಂದು ತುಂಬಾ ಡೀಸೆಂಟ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ? ಐ ಮೀನ್ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಅದೇ ತರ ಇರುತ್ತೆ, ಬಟ್ ಒಂಥರ ಅಂಡರ್ ಪ್ಲೇ ಮಾಡಿರುವಂತ ಒಂದು ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ನೀವು ಇದುವರೆಗೂ ಪ್ರೀವಿಯಸ್ಲಿ ಮಾಡಿರುವಂತ ಒಂದು ಕ್ಯಾರೆಕ್ಟರ್ಗೆ ಕಂಪೇರ್ ಮಾಡಿದ್ರೆ ಹೇಗಿತ್ತು ಅದು?
ಅದೇ ವೆರೈಟಿ ಇತ್ತು. ಐ ಮೀನ್ ಐ ವಾಂಟೆಡ್ ಟು ಡೂ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ನೀವು ಹೇಳ್ದಂಗೆನೆ ಮುಂಚೆ ಮಾಡಿದ ಕ್ಯಾರೆಕ್ಟರ್ಸ್ಗಳಿಗಿಂತ ಇದು ತುಂಬಾನೇ ಅಂಡರ್ ಪ್ಲೇ ಮಾಡಿರುವಂತ ಕ್ಯಾರೆಕ್ಟರ್. ಐ ಹೌದಾ? ಗೆಸ್ ಐ ಮೀನ್ ನನ್ಗೂನು ಸ್ವಲ್ಪ ಏನ್ ತೋರಿಸ್ಲಿ ಮುಖದ ಮೇಲೆ ಅಂತ ಕನ್ಫ್ಯೂಷನ್ ಆಗ್ತಾ ಇತ್ತು, ಬಿಕಾಸ್ ಅಷ್ಟು ಏನು ತೋರಿಸ್ಲೇಬಾರ್ದಿತ್ತು. ಹೌದು. ಅಂಡ್ ಆ ಕ್ಯಾರೆಕ್ಟರ್ ಆರ್ಚ್ ಏನಿದೆ ಥ್ರೂ ಔಟ್ ದ ಸಿನಿಮಾ ತುಂಬಾನೇ ಚೆನ್ನಾಗಿ ಹೋಗುತ್ತೆ. Okay. ಅದನ್ನು ನೀವ್ ಈಗ ಹೇಗ್ ಡಿಕೋಡ್ ಮಾಡ್ತಾ ಇದ್ದೀರಲ್ಲ, ಐ ಗೆಸ್ ಸಿನಿಮಾದಲ್ಲೂ ಅದು ಡಿಕೋಡ್ ಆಗ್ತಾ ಹೋಗುತ್ತೆ. ಆ Okay. ತರ ಕ್ಯಾರೆಕ್ಟರ್ ಅದು. Okay. ಸೊ ಇಟ್ ವಾಸ್ ಅಮೇಸಿಂಗ್ ಟು ಪ್ಲೇ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ನಾನೇನ್ ರಿಯಾಲಿಟಿ ಅಲ್ಲಿ ಇದ್ದೀನಲ್ಲ, ಅದಕ್ಕಿಂತ ತುಂಬಾನೇ ಒಂದು ವಿಭಿನ್ನವಾದಂತ ಒಂದು ರೋಲ್ ಪ್ಲೇ ಮಾಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಓಕೆ. ಸೊ ಈಗ ಹೈಸ್ಟ್ ಫಿಲ್ಮ್ಸ್ಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಲೈಕ್ ಅದರಲ್ಲಿ ಕೆಲವೊಂದು ಸೀರಿಯಸ್ ಕ್ಯಾರೆಕ್ಟರ್ಸ್ಗಳು ಇದರೆಲ್ಲ ಬಂದು ಹೋಗಿರುತ್ತೆ. ಅಂಡ್ ತುಂಬಾ ಜನ ಹೈಸ್ಟ್ ಅಂತ ಹೇಳಿದ ತಕ್ಷಣ ಈ ಮನಿ ಹೈಸ್ಟ್ಗೆಲ್ಲ ಕನೆಕ್ಟ್ ಮಾಡ್ಕೊಂತಾರೆ. ಬೇಸಿಕಲಿ ಇಲ್ಲೂ ಕೂಡ ಒಂದು ಪ್ರೊಫೆಸರ್ ಮತ್ತೆ ಆ ಒಂದು ಪೊಲೀಸ್ ಒಂದು ಲವ್ ಸ್ಟೋರಿನ ನೋಡ್ಬೋದಾ ಹೇಗೆ ಅಂತ ಹೇಳಿ, ಅಂದ್ರೆ ಈ ಒಂದು ಮೂವಿನಲ್ಲಿ ನಿಮ್ಮಿಬ್ಬರ ಒಂದು ಲವ್ ಸ್ಟೋರಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ಬೋದು? ಅಕೌಂಟೆಂಟ್ ಅಕೌಂಟೆಂಟ್. ಓಕೆ. ಅಕೌಂಟೆಂಟ್. ಇನ್ಫಾರ್ಮೇಶನ್ ನೀವೇ ಕೊಟ್ಟಿರ್ತೀರಾ ಅಂತ ಅನ್ಸುತ್ತೆ. ನವೆಂಬರ್ 21. ಓಕೆ. ಸೊ ಲವ್ ಸ್ಟೋರಿ ಹೇಗೆ ಶುರುವಾಗುತ್ತೆ ಅಂದ್ರೆ ಈ ಇಡೀ ಸಿನಿಮಾ ನಡೆಯೋದು 2 ದಿನಗಳಲ್ಲಿ. Okay. ಅಂಡ್ ಅದರಲ್ಲಿ ಲವ್ ಆಗುತ್ತೋ ಅಥವಾ ಅಟ್ಲೀಸ್ಟ್ ಏನಂತಾರೆ ಅಟ್ರಾಕ್ಷನ್ ಆಗುತ್ತೋ ಓಕೆ. ಅದು ಸಿನಿಮಾಲ್ ಹೋಗ್ತಾ ಜರ್ನಿಯಲ್ಲಿ ಗೊತ್ತಾಗುತ್ತೆ. ಹಾ. ಬಟ್ ಅಫ್ಕೋರ್ಸ್ ಈ ಕನಕ ಅನ್ನೋ ಕ್ಯಾರೆಕ್ಟರ್ಗೆ ಅರ್ಪಿತಾ ಕ್ಯಾರೆಕ್ಟರ್ ಮೇಲೆ ಸಣ್ಣದಾಗ ಒಂದು ಅಟ್ರಾಕ್ಷನ್ ಅಂತೂ ಸಿನಿಮಾದಲ್ಲಿ ಆಗುತ್ತೆ. ಅದು ನಮ್ಮ ಅಪ್ಸರೆ ಸಾಂಗ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ದಟ್ಸ್ ವೆರಿ ಇಟ್ ಆಲ್ ಸ್ಟಾರ್ಟ್ಸ್. ಡ್ರೀಮ್ ಸಾಂಗ್ ಒಂದಿದೆ ಮತ್ತೆ ಸೊ ದಟ್ ಈಸ್ ವೆರಿ ಇಟ್ ಆಲ್ ಸ್ಟಾರ್ಟ್ಸ್. ಓಕೆ. ಹಾ. ಅಂಡ್ ಯೂನಿಕ್ನೆಸ್ ನ ತೋರಿಸಬೇಕು ಅಂತ ಹೇಳಿ ನಿಮಗೊಂದು ಜುಟ್ಟು ಎಕ್ಸ್ಟೆನ್ಷನ್ ನ ಆಡ್ ಮಾಡಿದ್ದಾರೆ. ಸೊ ವೈ ವಾಸ್ ಇಟ್? ಅಂದ್ರೆ ಒಂದು ಕ್ಯಾರೆಕ್ಟರ್ ರಿಜಿಸ್ಟರ್ ಆಗೋದಕ್ಕ ಅಥವಾ ಈ ತರ ಏನಾದ್ರೂ ಸಿಂಬಾಲಿಕ್ ಆಗಿ ಆ ಒಂದು ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡ್ತಾ ಇದೆಯಾ? ಇಲ್ಲ, ಅದೇ ಹೇಳಿದ್ನಲ್ಲ ನಾನು ನಿಮಗೆ. ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲ್ ಆಗಿ ಒಂದು ಕತೆ ಕನೆಕ್ಟ್ ಆಗಿತ್ತು. ಅಂದರೆ ನನಗೆ ಗೊತ್ತಿರೋರೊಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಓಕೆ. ಸ್ವಲ್ಪ ಒಳ್ಳೆ ಫ್ಯಾಷನ್ ಸೆನ್ಸ್ ಇದೆ ಹಾ. ಆ ಮನುಷ್ಯನಿಗೆ. ಸೊ ರೆಡಿ ಆಗಿಲ್ಲ ಬರ್ತಾರೆ ಎಲ್ಲರೂ ಆಚೆ ಹೋಗ್ಬೇಕಾದ್ರೆ ಇದೆಲ್ಲ. ಓಕೆ. ಬಟ್ ಅವ್ರು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಫುಲ್ ಚಟಾಂಗಿರುತ್ತೆ. ಹಾ. ಅಂದರೆ ಇನ್ ಅ ಗುಡ್ ವೇ. ಓಕೆ. ಬ್ರೈಟ್ ಕಲರ್ ಶೂಸ್, ಹಾ. ಬ್ಯಾಂಡ್, ಇದು ಅದು ಇದೆಲ್ಲ ಕಟ್ಕೊಂಡು ವಾಪಸ್ ಹೋಗ್ತಾರೆ. ಕೇಳಿದ್ರೆ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಗೊತ್ತಾಗ್ಬೇಕು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ. ಸೊ ಎಲ್ಲೋ ಕನಕನ ಕ್ಯಾರೆಕ್ಟರ್ ಸ್ವಲ್ಪ ನಾನು ಹಂಗೆ ಯೋಚನೆ ಮಾಡಿದೆ. ಓಕೆ, ನಾನು ಕಳ್ತನಕ್ಕೆ ಹೋಗ್ತಾ ಇದ್ದಾನೆ, ಕಳ್ತನಕ್ಕೆ ಹೋಗಿ ನಾನು ಸ್ವಲ್ಪ ರೆಡಿಯಾಗಿ ಹೋಗ್ಬೇಕು. ಆ್ಯಂಡ್ ಆಲ್ಸೋ ಈಸ್ ಫಂಕಿ, ಖಾಲಿ ಪೀಲಿ ಮಾತಾಡ್ಕೊಂಡು, ದೊಡ್ಡ ಮಟ್ಟದ ಕಳ್ಳನೂ ಅಲ್ಲ, ಖಾಲಿ ಪೀಲಿ ಮಾತಾಡ್ಕೊಂಡು ಈ ಥರದ್ದು ಇರುವಂಥ ಕ್ಯಾರೆಕ್ಟರ್. ಓಕೆ. ಸೊ ಒಂದು ಯೂನಿಕ್ನೆಸ್ ಬರ್ಬೋದೇನೋ. ಹಾ. ಜಡೆ ಜುಟ್ಟು ಹಾಕಿದ್ರೆ ಯಾವತ್ತು ಯಾವ ಕ್ಯಾರೆಕ್ಟರ್ಗೂ ಹಾಕಿಲ್ಲ. ಹಾಕಿಲ್ಲ. ಸೊ ಒಂದು ಮ್ಯಾನರಿಸಮ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಮ್ಮ ಡೈರೆಕ್ಟರ್ಗೂ ಬೇಕಿತ್ತು ಅದು. Yes. ಸೊ ಒಂದು ಮ್ಯಾನರಿಸಮ್ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ನನ್ನ ಡ್ಯಾನ್ಸರ್ ಫ್ರೆಂಡ್ ಒಬ್ರಿದ್ದಾರೆ, ಅವ್ರದ್ದಿದೆ ಹಿಂಗೆ ಸಿಂಗಲ್ ಹಿಂಗ್ ಬರುತ್ತೆ ಅವ್ರದ್ದು. ಸೊ ಅವ್ರನ್ನ ನೋಡಿ ಯಾವತ್ತೂ ಅನ್ಕೊಂಡಿದ್ದೆ ಇದನ್ನೆಲ್ಲಾದ್ರೂ ಯೂಸ್ ಮಾಡ್ಬೇಕು, ಈ ಕ್ಯಾರೆಕ್ಟರ್ ಯಾವ್ದಾದ್ರು ಮಾಡುವ ಪಾತ್ರಗಳಿಗೆ ಯೂಸ್ ಮಾಡ್ಬೇಕಿಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು. ಓಕೆ. ಸೊ ಎಸ್ ಅನ್ನಿಸ್ತು ಇಟ್ ಈಸ್ ಎ ರೈಟ್ ಟೈಮ್ ಅಂತ. ಅದು ನೀವು ಟ್ರೇಲರ್ ಎಲ್ಲ ನೋಡಿದ್ರೆ ಹಿಂಗಂದ್ರೆ ವಾಪಸ್ ಬರುತ್ತೆ. ಇದೆಲ್ಲ ಒಂದು ಸಣ್ಣ ಸಣ್ಣ ಮ್ಯಾನರಿಸಮ್, ಕ್ಯಾರೆಕ್ಟರ್ ಮ್ಯಾನರಿಸಮ್ ಅಂದ್ರೆ ತುಂಬಾ ಆ್ಯಡ್ ಮಾಡುತ್ತೆ ಕ್ಯಾರೆಕ್ಟರ್ಗೆ. ಎಸ್. ಸೊ ನೀವು ಫಿಮೇಲ್ ಸೆಂಟ್ರಿಕ್ ಮೂವೀಸ್ ಅಲ್ಲಿ ಮೂವಿ ಮಾಡಿದ್ರಿ ಲೈಕ್ ಜೂಲಿಯಟ್ ಅಂತ ಹೇಳಿ. ಅಂಡ್ ಒಂದು ಕ್ಯಾರೆಕ್ಟರ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾ ವೇರಿಯೇಷನ್ಸ್ ಗಳನ್ನ ಕೊಡ್ತಾ ಇದ್ದೀರಾ. ಬಟ್ ಅಲ್ಟಿಮೇಟ್ಲಿ ಒಂದು ಕ್ಯಾರೆಕ್ಟರ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅನ್ನೋದಾದ್ರೆ ನಿಮಗೆ ಯಾವ ತರದ ಕ್ಯಾರೆಕ್ಟರ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಥವಾ ಈವರೆಗಿನ ಮಾಡಿರುವಂತ ಒಂದು ಕ್ಯಾರೆಕ್ಟರ್ಸ್ ಗಳು ಕೊಟ್ಟಿದೆ? ಪ್ರತಿಯೊಂದು ನಾನು ತಗೊಂಡಿರೋ ಎಲ್ಲ ಕ್ಯಾರೆಕ್ಟರ್ಸು ನಂಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಈಗ ಪ್ರೇಮಂ ಪೂಜ್ಯಮಿಂದ ಹಿಡಿದು ಪ್ರೇಮಂ ಪೂಜ್ಯಂ ಆಗಿರಲಿ, ಜೂಲಿಯಟ್ ಆಗಿರಲಿ, ಕೌಸಲ್ಯ ಸುಪ್ರಜಾರಾಮ ಆಗಿರಲಿ, XNY ಆಗಿರಲಿ, ಅಥವಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿರಲಿ, ನನ್ನ ಪಾತ್ರ ನನಗೆ ಇಷ್ಟ ಆಗಬೇಕು. ನನಗೆ ಕೇಳಿದ ತಕ್ಷಣ ಅದೊಂದು ಥಾಟ್ ಬರಬೇಕು. ಹೇಳುವಾಗ ಹೇಳ್ಬೋದು ಇಲ್ಲ ಒಂದಿನ ಕೊಡಿ, ನನಗೆ 2 ದಿನ ಕೊಡಿ, ನಾನು ಹೇಳ್ತೀನಿ ಅಂತ. ಬಟ್ ದಟ್ ಈಸ್ ದ ಮೊಮೆಂಟ್ ವೆನ್ ಐ ಡಿಸೈಡ್ ಓಕೆ ಈ ಕ್ಯಾರೆಕ್ಟರ್ ನನಗೆ ತುಂಬಾನೇ ಇಷ್ಟ ಆಯ್ತು, ನಾನು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು, ಈ ಕ್ಯಾರೆಕ್ಟರ್ನ ನಾನು ಜನರ ತನಕ ಮುಟ್ಟಿಸ್ಬೇಕು. ಬಿಕಾಸ್ ನೀವು ಕ್ಯಾರೆಕ್ಟರ್ ಕೇಳಬೇಕಾದ್ರೆ ಯಾರಾದ್ರೂ ಹೇಳುವಾಗ ಯು ಸಿಟ್ ವಿತ್ ಯುವರ್ ಪೆನ್ ಅಂಡ್ ಪೇಪರ್ ಇಸ್ ವಾಟ್ ಐ ಕಮ್ ಅಕ್ರಾಸ್. ಐ ಆಮ್ ವೆರಿ ಆರ್ಥೋಡಾಕ್ಸ್ ಇನ್ ದಟ್ ವೇ. ನಾನು ಐ ಆಮ್ ಫಸ್ಟ್ ಬೆಂಚ್ ಸ್ಟೂಡೆಂಟ್, ನೋಟ್ಸ್ ಬರ್ಕೋತಾ ಇರ್ತೀನಿ. ಸೊ ಆಗ್ಲೇ ಏನಾದ್ರು ಡೌಟ್ಸ್ ಇದ್ರೂ ಕೂಡ ನಂದು ಯೂಶುವಲಿ ನರೇಷನ್ಸ್ ಒಂದು ಸ್ವಲ್ಪ ಲಾಂಗ್ ಹೋಗುತ್ತೆ. ಬಿಕಾಸ್ ಅವ್ರು ಹೇಳಾದ್ಮೇಲೆ ಕೂಡ ನಂಗೇನಾದ್ರೂ ಡೌಟ್ಸ್ ಇದ್ರೆ, ಇಫ್ ಐ ಲೈಕ್ ದಟ್ ಕ್ಯಾರೆಕ್ಟರ್, ನಂಗೇನಾದ್ರೂ ಡೌಟ್ಸ್ ಇದ್ರೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ದಟ್ ಈಸ್ ದ ಮೊಮೆಂಟ್ ಐ ಡಿಸೈಡ್.
ನನಗೆ ಈ ಕ್ಯಾರೆಕ್ಟರ್ ಮಾಡಬೇಕು ಬೇಡವಾ ಅಂತ. ಸೊ ಇಲ್ಲಿ ತನಕ ಮಾಡಿರುವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಮುಂದೆ ಬರುವಂಥ ಕ್ಯಾರೆಕ್ಟರ್ಸ್ ಕೂಡ ಎಲ್ಲಾನು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದಂಥ ಕ್ಯಾರೆಕ್ಟರ್ಸು. ಓಕೆ ಹೋಪ್ಫುಲಿ ದೇ ವಿಲ್ ಲೈಕ್ ಇಟ್. ಎಸ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆದಾಗ ಮುಟ್ಬೇಡಿ ಅಂತ ಹೇಳ್ತಾರೆ ದೀಕ್ಷಿತ್, ಯಾಕೆ ಹೇಳಿ? ಕೋಲ್ಡ್ ಇದೆ, ಜ್ವರ ಇದೆ. ಡಿಸ್ಟೆನ್ಸ್ ಆದಾಗ ಮುಟ್ಬೇಡಿ ಅಂತಾರ. ಟಚ್ ಮಿ ನಾಟ್ ಅಂತ ಹೇಳ್ತಾ ಇರ್ತಾರೆ ಅವರು ಅವಾಗ. ವೆಬ್ ಸೀರೀಸ್ ನಂದು. ಸೊ ಲೈಕ್ ನೀವು ಒಂದು ಪ್ಯಾನ್ ಇಂಡಿಯನ್ ಆಕ್ಟರ್ ಆಗಿ ಎಸ್ಟಾಬ್ಲಿಷ್ ಆಗ್ತೀರಾ, ಸೊ ಅದ್ರ ಜೊತೆಗೆ ಹಲವಾರು ಮೂವೀಸ್ ಗಳನ್ನ ಮಾಡಿರ್ತೀರಾ. ಬಟ್ ವೆಬ್ ಸೀರೀಸ್ ಅಂತ ಬಂದ್ಮೇಲೆ ಹೌ ಡು ಯು ಲುಕ್ ಇನ್ ಟು ದಿಸ್? ನಿಮ್ಮ ಪರ್ಸ್ಪೆಕ್ಟಿವ್ ಏನಾಗಿರುತ್ತೆ ಒಂದು ವೆಬ್ ಸೀರೀಸ್ ಗಳನ್ನ ಮಾಡಬೇಕು ಅಂತ ಹೇಳಿದ ತಕ್ಷಣ? ಡು ಯು ಲುಕ್ ಇನ್ ಟು ಜಸ್ಟ್ ಆಸ್ ಅ ಕ್ಯಾರೆಕ್ಟರ್, ಅಥವಾ ಒಂದು ಆಪರ್ಚುನಿಟಿ ಬಂದಿದೆ ಅನ್ನೋ ತರನ, ಅಥವಾ ವ್ಯಾಲ್ಯೂಸ್ ಅನ್ನ ಒಂದ್ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡುತ್ತೆ ಅನ್ನೋ ತರ ನೋಡ್ತೀರಾ, ಹೇಗೆ ಅಂತ? ಎಂಡ್ ಆಫ್ ದ ಡೇ ಸ್ಕ್ರಿಪ್ಟ್ ಏನಿದೆ, ಸ್ಕ್ರಿಪ್ಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ನನ್ನಲ್ಲೊಬ್ಬ ಆಡಿಯನ್ಸ್ ಇದ್ದಾನೆ, ಅದನ್ನ ತಟ್ತಾ ಸ್ಕ್ರಿಪ್ಟ್, ಅದು ಇಂಪಾರ್ಟೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಇಸ್ ಸಿನಿಮಾ ಆರ್ ವೆಬ್ ಸೀರೀಸ್ ಆರ್ ವಾಟ್ ಎವರ್. ಓಕೆ, ಒಂದದು. ಅಂಡ್ ಇನ್ನೊಂದು ಐ ಬಿನ್ ಇನ್ ಆಲ್ ಫಾರ್ಮ್ಯಾಟ್ಸ್, ಎಸ್, ಸೀರಿಯಲ್ ಇಂದ ಹಿಡಿದು, Serial ರಿಯಾಲಿಟಿ ಹಿಡಿದು, ಶೋ ಇಂದ ಹಿಡಿದು, exactly. ಸಿನಿಮಾ ಹಿಡಿದು, ವೆಬ್ ಸೀರೀಸ್ ಅಂಡ್ ಥಿಯೇಟರ್. ಸೊ ಐ ಬಿನ್ ಇನ್ ಆಲ್ ಫಾರ್ಮ್ಯಾಟ್ಸ್. Yeah. ವೆಬ್ ಸೀರೀಸ್ ಮಾಡುವಾಗ ಹೊಸ ಎಕ್ಸ್ಪೀರಿಯನ್ಸ್, ನೋಡೋಣ, ಅದನ್ನು ಟ್ರೈ ಮಾಡೋಣ ಹೇಗಾಗುತ್ತೆ ಅಂತ. ಫಸ್ಟ್ ಕಥೆ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಓಕೆ ಲೆಟ್ಸ್ ಸಿ ಅಂತ ಹಾಟ್ಸ್ಟಾರಾಗಿ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ವೈಸ್ ಅಂತ ಬಂದಾಗ ಇಟ್ ಈಸ್ somewhat I would say it is more than a serial and less than a cinema. So ಆ ಬ್ರಾಕೆಟ್ ಅಲ್ಲಿ ಬರುತ್ತೆ ಅದು. ಸೊ ವಿ ಹ್ಯಾವ್ ಟೈಮ್ ರಿಸ್ಟ್ರಿಕ್ಷನ್ಸ್, ಬಟ್ ಅಷ್ಟೊಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಸೀರಿಯಲ್ ಇದ್ದಷ್ಟು ಟೈಮ್ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾಡೋದಿಲ್ಲ. ಬಟ್ ಹಾಗೆ ಸಿನಿಮಾದಲ್ಲಿ ಇರುವಂಥ ಫ್ರೀ ಹ್ಯಾಂಡ್ಸು ಇರೋದಿಲ್ಲ ಓಕೆ, ಕಂಪ್ಲೀಟ್ ಆಗಿ, ಬಿಕಾಸ್ ಸೋ ಮೆನಿ ಎಂಟಿಟೀಸ್ ಆರ್ ಇನ್ವಾಲ್ವ್ಡ್. ಹೌದು. ಸೊ ಎಲ್ಲರ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಈ ಥರ. ಸೊ ಜನರಲಿ ಇಟ್ ಈಸ್ ಸ್ವಲ್ಪ ಸೀರಿಯಲ್ಗಿಂತ ಸ್ವಲ್ಪ ಜಾಸ್ತಿ, ಸಿನಿಮಾಗಿಂತ ಸ್ವಲ್ಪ ಕಮ್ಮಿ. ಐ ಥಿಂಕ್ ದಟ್ ಈಸ್ ಹೌ ಐ ಸಿ ಇಟ್. ಮೇ ಬಿ ಇನ್ನು ವೆಬ್ ಸೀರೀಸಲ್ಲಿ ಈಗ ಸ್ಟ್ಯಾಂಡರ್ಡ್ಸ್ ಆಫ್ ವೆಬ್ ಸೀರೀಸ್ ಹೆಂಗೆ ಸಿನಿಮಾ ಬಜೆಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ವೆಬ್ ಸೀರೀಸ್ಗೂ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಮಾಡಿದ್ರಲ್ಲಿ ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ಓಕೆ, ಬಿಕಾಸ್ ಕಲಾವಿದನಿಗೆ ಅಂದ್ರೆ ನೀವು ಕೂಡ ಶಾರ್ಟ್ ಫಿಲಮ್ ಅಲ್ಲಿ ಮಾಡಿದ್ರಿ ಇತ್ತೀಚೆಗೆ ನೋಡ್ಬೇಕು ಅಂತ ಹೇಳಿದಾಗ, ಐ ಥಿಂಕ್ ಅದು ಇತ್ತೀಚೆಗಿಂದಲ್ಲ, ಮಾಡಿದ ತುಂಬಾನೇ ಮುಂಚೆ ರಿಲೀಸ್ ಆಗಿದೆ. ಓಕೆ, ಬಿಕಾಸ್ ಈ ತರ ವೇರಿಯೇಷನ್ಸ್ ಗಳು ಬರ್ತಾ ಇರ್ಬೇಕಾದ್ರೆ ಅಂದ್ರೆ ಯು ಗೆಟ್ ಟು ಸಿ ಆಲ್ ದ ಆಡಿಯನ್ಸ್ ಅಂತರ, ನೀವು ನಿಮ್ಮನ್ನ ಎಲ್ಲ ಆಡಿಯನ್ಸ್ ಕೂಡ ನೋಡಬಹುದು ಅಂಡ್ ಅಪ್ಡೇಟೆಡ್ ವರ್ಷನ್ಸ್ ಅಲ್ಲಿ ನಿಮ್ಮನ್ನ ಎಲ್ಲರೂ ನೋಡಬಹುದು ಅನ್ನೋದನ್ನು ಕೂಡ ಇದ್ದೇ ಇರುತ್ತೆ. ಸೊ ಒಂದಕ್ಕೆ ಮಾತ್ರ ಸೀಮಿತವಾಗದೇನೆ ಯುರ್ ಓಪನ್ ಟು ಎವ್ರಿಥಿಂಗ್ ಅನ್ನೋದು ಒಂದು ಇಂಡಿಕೇಶನ್ ಹೇಗೆ ಅಂತ? ಐ ಆಮ್ ಓಪನ್ ಟು ವರ್ಕ್. ಹಾ. ನಂಗೆ ಕೆಲಸ ಮಾಡ್ಬೇಕು, ನಂಗೆ ಖಾಲಿ ಕೂತು ಅಭ್ಯಾಸ ಇಲ್ಲ. ಐ ಆಲ್ವೇಸ್ ಬೀನ್ ಲೈಕ್ ದಟ್. ನಂಗೆ ಈಗ ಕೂಡ ಲೈಕ್ ಐ ಮೀನ್ ಒಂದೊಂದು ದಿನ ಒಂದ್ ವೇಳೆ ಖಾಲಿ ಕೂತ್ರು ಕೂಡ ನಂಗೆ ಐ ಫೀಲ್ ವೆರಿ ರೆಸ್ಟ್ಲೆಸ್. ಏನಾದ್ರೂ ಮಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಲೈಕ್ ಒಂದ್ ವೇಳೆ ವರ್ಕ್ ಇಲ್ಲ ಅಂತಂದ್ರೆ, ಲೈಕ್ ಶೂಟ್ ಇಲ್ಲ ಅಂತಂದ್ರೆ, ಗೋ ಟು ಡಾನ್ಸ್ ಕ್ಲಾಸ್ ಅಥವಾ ಏನಾದ್ರೂ ಒಂದು ಇನ್ವಾಲ್ವ್ ಆಗಿರ್ತೀನಿ. ಸೊ ವೆನ್ ಐ ಸೇ ಐ ಆಮ್ ಓಪನ್ ಟು ವರ್ಕ್, ನಂಗೆ ಇಷ್ಟ ಆಗ್ಬೇಕು ಅಫ್ಕೋರ್ಸ್. ಅಂದ್ರೆ ಸಿಕ್ಕಿದ್ದೆಲ್ಲ ಮಾಡ್ತೀನಿ, ಸುಮ್ಮನೆ ಖಾಲಿ ಕೂತಿದ್ದೀನಿ ಅಂತ ಮಾಡ್ತೀನಿ ಅಂತಲ್ಲ. ಆ ಮೊಮೆಂಟಲ್ಲಿ ನನಗೆ ಇಫ್ ಐ ಫೀಲ್ ಲೈಕ್ ಓಕೆ ದಿಸ್ ಇಸ್ ವರ್ತ್ ಇಟ್, ನಾನು ಇದನ್ನು ಮಾಡ್ಬೋದು. ಈಗ ನೀವು ಶಾರ್ಟ್ ಮೂವಿ ಅಂತ ಹೇಳಿದ್ರಿ, ಅದನ್ನು ನಾನು ಮಾಡಿದ್ದು ಆ್ಯಕ್ಚುಲಿ ಕೌಸಲ್ಯಾಗಿಂತ ಮುಂಚೆ. ಜೂಲಿಯಟ್ ಇಮಿಡಿಯೇಟ್ಲಿ ಆದಮೇಲೆ ಮಾಡಿದಂಥ ಶಾರ್ಟ್ ಮೂವಿ ಅದು. ಆ್ಯಂಡ್ ಆ್ಯಸ್ ಎನ್ ಎಕ್ಸ್ಪೆರಿಮೆಂಟ್ ಮಾಡಿದಂಥದ್ದು. ಸ್ಟೋರಿ ತುಂಬಾ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅಭಿಲಾಷ್ ಕಲತಿ ಅವರು, ಅವ್ರ DOP ಅವರು, ಅವರೇ ಡೈರೆಕ್ಷನ್ ಮಾಡಿದ್ದು, ಫಸ್ಟ್ ಟೈಮ್ ಡೈರೆಕ್ಷನ್. ಆ್ಯಂಡ್ ಶಶಾಂಕ್ ಸರ್ ಸ್ಟೋರಿ ಆಗಿತ್ತು ಅದು. ಐ ಬಿಲೀವ್ ಇನ್ ಬೀಯಿಂಗ್ ದೇರ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಯುನೋ ಒಂದೊಂದು ಅಪಾರ್ಚುನಿಟೀಸು ನಿಮ್ಮ ಬಾಗಿಲು ತಟ್ಟಿ ಬಂದಾಗ, ಇಫ್ ಯು ಫೀಲ್ ಓಕೆ ಆ ಇಂಟ್ಯೂಷನ್ ಬಂತು ಅಂತಂದರೆ ಟೇಕ್ ಇಟ್ ಅಪ್. ಓಕೆ, ಆ ಮೊಮೆಂಟಲ್ಲಿ ನಾನು ಆ ಶೂಟ್ ಮಾಡ್ತಾ ಇದ್ದಾಗ ಶಶಾಂಕ್ ಸರ್ ಶೂಟ್ ಸೆಟ್ಟಿಗೆ ಬಂದು ಚೆನ್ನಾಗಿ ಮಾಡ್ತಾಳೆ ಹುಡುಗಿ. ನಾನು ಅವ್ರು ಬಂದಾಗ, ಬಿಕಾಸ್ ನಾನು ನೋಡಿಲ್ಲ ಶಶಾಂಕ್ ಸರ್ ಬಂದಿದ್ದಾರೆ ಅಂತ, ನಾನು ಸ್ಕ್ರಿಪ್ಟ್ ಇಟ್ಕೊಂಡು ಫುಲ್ಲು ಓಡಾಡ್ತಾ ಇದ್ದೆ. ಸೊ ಈ ಸಾ ದಟ್ ಅಂಡ್ ಆ ಮೊಮೆಂಟಲ್ಲಿ ಅವರು ನನಗೆ ಏಡಿನ್ ಕಳಿಸಿ ಕರ್ಕೊಂಬನ್ನಿ ಆ ಹುಡುಗಿನ ಅಂತ ಅಂದಿದ್ರು. ಸೊ ದಟ್ ಈಸ್ ಹೌ ಐ ಗಾಟ್ ಕಾಸ್ಟೆಡ್ ಫಾರ್ ಕೌಸಲ್ಯ ಸುಪ್ರಜಾರಾಮ. ಓಹ್ ನೈಸ್. ಸೊ ಅದೊಂದು ಇಟ್ ವಾಸ್ ಒಂದರ ಬಾಗಿಲು ಓಪನ್ ಆಯ್ತು ನಿಮ್ಗೆ, ಭಾಗ್ಯಲಕ್ಷ್ಮಿ ಅಲ್ಲಿಂದ. ಎಸ್, ನೀವು ಯು ಹ್ಯಾವ್ ಬಿನ್ ಬಿಸಿ ಡೂಯಿಂಗ್ ಮೂವೀಸ್ ಇನ್ ಎವ್ರಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಸರ್. ಅಂದ್ರೆ ಮಲಯಾಳಂ ಮತ್ತೆ ತೆಲುಗು ಅಂಡ್ ಕನ್ನಡ, ಸೊ ಈ ತರ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮೂವೀಸ್ ಗಳನ್ನ ಮಾಡ್ತಾ ಇದ್ದೀರಾ. ಅಂಡ್ ಇವಾಗ ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್, ಒಂಥರ ಸ್ಟ್ರಗ್ಲಿಂಗ್ ಡೇಸ್ ಆಗಿರ್ಲಿ ಅಥವಾ ನಾರ್ಮಲ್ ಆಗಿ ಒಂದು ಸ್ಮಾಲ್ ಸ್ಕ್ರೀನ್ ಮತ್ತೆ ರಿಯಾಲಿಟಿ ಶೋಸ್ ಅದನ್ನೆಲ್ಲದನ್ನು ನೋಡಿದಾಗ ಹೌ ಹ್ಯಾಪಿ ಆರ್ ಯು ಅಬೌಟ್ ವೆರಿ being busy? ಬೀನ್ ವೆರಿ ಹ್ಯಾಪಿ. ಅಂದರೆ ಲೈಫ್ ಹ್ಯಾಸ್ ಬಿನ್ ವೆರಿ ಕೈಂಡ್. ಓಕೆ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ, ಬಟ್ ಎಲ್ಲ ಒಂದು ಕಡೆ ಆ ರೈಟ್ ಆಪರ್ಚುನಿಟೀಸು ರೈಟ್ ಟೈಮಲ್ಲೇ
ದೇರ್ ಅಟ್ ರೈಟ್ ಟೈಮ್ Yeah. ರೈಟ್ ಪ್ಲೇಸ್ Right ಅಟ್ place. ರೈಟ್ ಟೈಮ್ ಅಂತ ಅಂತಾರಲ್ಲ, ಸೊ ಹಂಗೆ ಅವ್ರು ಹೇಳಿದಾಗೆ ಹ್ಮ್. ಇದೆಲ್ಲ ಒಂಚೂರು ವರ್ಕ್ ಆಗಿದೆ. ವೆರಿ ವೆರಿ ಹ್ಯಾಪಿ. ಐ ಆಮ್ ಲೈಕ್, ಆದರೆ ಸ್ಟ್ರಗಲ್ ಇನ್ನೂ ಜಾಸ್ತಿ ಆಗಿದೆ. ಟೈಮ್ ಸಿಗ್ತಾ ಇಲ್ಲ ಅನ್ನೋಷ್ಟಕ್ಕಲ್ಲ ಇವಾಗ. Struggle ಜಾಸ್ತಿ ಆಗಿದೆ ಇನ್ನು. ಯಾಕಂದ್ರೆ ಅದು ಯಾವಾಗ್ಲೂ ಒಂದು ತುಡಿತಾ ಇರುತ್ತಲ್ಲ. ಹಾ. ನಮ್ಗೇನಾಗುತ್ತೆ, ಹಿಂದೆ ನೋಡ್ತೀವಿ ಡೆಫಿನೆಟ್ಲಿ, ಇಲ್ಲ ಅಂತಲ್ಲ, ಹತ್ತು ಬಂದ ಏಣಿ ಯಾವಾಗ್ಲೂ ಒಂದ್ಸರಿ ನೋಡ್ತೀವಿ. ಹೌದು. ಬಟ್ ಗಮನ ಜಾಸ್ತಿ ಮೇಲ್ಗಡೆ ಇರುತ್ತೆ, ಮುಂದಕ್ಕಿರುತ್ತೆ ಗಮನ ಜಾಸ್ತಿ. ಮುಂದೆ ನೋಡಿದಾಗ ಇನ್ನ ಆತಂಕ ಜಾಸ್ತಿ ಆಗುತ್ತೆ, and ಇನ್ನೂ ಮಾಡ್ಬೇಕಾಗಿರೋದು ತುಂಬಾ ಇದೆ ಅಂತ ಅನ್ಸುತ್ತೆ. ಸೊ ಅವಾಗ ಓಕೆ, ನಡೆದ್ ಬಂದಿದೀವಿ, ಬಟ್ ನಡೆಯೋದು ತುಂಬಾ ಇದೆ ಅಂತ ಅನ್ಸ್ತಾ ಇರುತ್ತೆ. ಓಕೆ, ಸೊ ಐ ಹ್ಯಾವ್ ಅ ಫನ್ ರೌಂಡ್ ಇವಾಗ. ಒಂದು ನಾನು ಕೆಲವೊಂದು ಫೋಟೋಸ್ಗಳನ್ನ ತೋರಿಸ್ತೀನಿ, ಅದನ್ನು ನೋಡಿ ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಮೂವಿ ಇಸ್ ಇಟ್, ಯಾವ ಮೂವಿ ಅಂತ ಕಂಡುಹಿಡಿಬೇಕಾಗತ್ತೆ. ಅಂಡ್ ಕೆಲವೊಂದು ಬ್ಯಾಂಕ್ ಲೋಗೋಸ್ಗಳಿದೆ. ಓಕೆ ಸೊ ಬ್ಯಾಂಕ್ ಲೋಗೋಸ್ಗಳನ್ನ ನೋಡ್ಬಿಟ್ಟು ಯಾವ ಬ್ಯಾಂಕ್ ಅಂತ ಹೇಳಿ ನೀವು ಹೇಳ್ಬೇಕಾಗುತ್ತೆ. ಓಕೆ ಓಕೆ, ವಿನ್ ಆದವರಿಗೆ ನಮ್ಮ ಕಡೆಯಿಂದ ಹ್ಯಾಂಪರ್ ಇದೆ. Oh, let me win. Or if you get the hamper, you give it to me. ಹ್ಯಾಂಪರ್. ಸೊ ನೋಡೋಣ ಈ ಹ್ಯಾಂಪರ್ ಅನ್ನ ಯಾರು ಗೆಲ್ತೀರಾ ಅಂತ ಹೇಳಿ. ಸೊ ಇವಾಗ ಕೆಲವೊಂದು ಮೂವಿ ಪೋಸ್ಟರ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಯು ಹ್ಯಾವ್ ಟು ಗೆಸ್ ವಿಚ್ ಮೂವಿ ಇಟ್ ಇಸ್ ಅಂತ ಹೇಳಿ. ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದಿಸ್. ಮಾಸ್ಟರ್ ಪೀಸ್. He got it right. Okay, next. ನಲ್ಲನಾ? ಅಲ್ಲ ಅಲ್ಲ. ಅಲ್ಲ ಅಲ್ಲ, ಇದು ಇದ್ರಲ್ಲಿ ಯಾವ್ದೊಂದು ಸಾಂಗ್ ಇದೆ that I know. ಮಧ್ಯರಾತ್ರಿಲಿ That I know. ನಂದಿ ಅಲ್ಲ. ಅಲ್ಲ, ಅದು 2 ಅಕ್ಷರದಲ್ಲೇ ಬರುವಂತ ಮೂವಿ. ಅದೇ ಹೌದು, ಅದು ಗೊತ್ತು ನನಗೆ. ಡಬಲ್ ಆಕ್ಟಿಂಗ್ ತಾನೇ ಇದೆ. ಹೌದು, ವಾಲಿ. Wali. Okay, this one. ಅರಸು. ಅರಸು. 3-0. Okay, ಅರಸು ನಂಗೆ ತುಂಬಾ ಫೇವ್ರೆಟ್ ಸಿನಿಮಾ. okay. ತುಂಬಾ ಫೇವ್ರೆಟ್ ಸಿನಿಮಾ. All time favorite. ಆಲ್ ಟೈಮ್ ಫೇವ್ರೆಟ್, ಒನ್ ಆಫ್ ದ ಆಲ್ ಟೈಮ್ ಫೇವ್ರೆಟ್. It's his round, yeah. Okay. ಇದು ಶಿವಣ್ಣ and ರೀಸೆಂಟ್ ಆಗಿ ಬಂತಲ್ಲ, ಪೃಥ್ವಿ ಕೂಡ ಮಾಡಿದ್ರು. ಹೌದು. ಯಾವ್ದಿದು, ಭೈರತಿರು ಅಲ್ಲ ಅಲ್ಲ, ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ನನ್ಗೆಲ್ಲರೂ ಗೊತ್ತಾಗ ಹೆಸರು, ಬಟ್ ಸಿನಿಮಾ ಬೈರಾಗಿ. Bairagi. ಬೈರಾಗಿ. 4-0. Okay, and this. ಸತ್ಯ ಇನ್ ಲವ್. ಕೊಟ್ಬಿಡಿ ಅವ್ರಿಗೆ. Okay. Tomorrow. ಕಾಟೇರ. ನೀವು ಮೂವಿ ಪೋಸ್ಟರ್ಸ್ ನೋಡಲ್ಲ, ಬರೀ ಮೂವಿ ಮಾತ್ರ ನೋಡ್ತೀರಾ ಅಂತ ಅನ್ಸುತ್ತೆ. ಬಂಧನ. ಬಂಧನ. ಓಕೆ, ಇವಾಗ ಬ್ಯಾಂಕ್ ಲೋಗೋ ನೋಡ ಎಷ್ಟು ನೋಡ್ತಾ, ಸ್ಟೇಟ್ ಬ್ಯಾಂಕ್ ಆಫ್ SBI. ಇಂಡಿಯಾ. SBI. ಸ್ಟೇಟ್ ಬ್ಯಾಂಕ್ ಆಫ್ State ಇಂಡಿಯಾ. Bank. ನಾ ಹೇಳ್ದೆ. ಏ, ನಾನು I said Okay, SBI. it's okay. I told SBI. 6-1. ICICI ಬ್ಯಾಂಕ್ ಯಾರು ಕೊಡ್ತೀರಾ? Me, please, 0.5. let me. 0.5. No, let me take it. Yeah, It's okay. 2-6. 6-2. HDFC. 7 Okay, fine. and 2. ಕೆನರಾ ಬ್ಯಾಂಕ್. Access. ಕೆನರಾ Canara ಬ್ಯಾಂಕ್. Bank. ಮೈನಸ್ ಮಾಡಲ 1 ಪಾಯಿಂಟ್. ಬಂದಿರೋದು 2. ಓಕೆ, ಅದವ್ರು ತುಂಬಾ ಬ್ಯಾಂಕ್ಸ್ ಅಲ್ಲೇ ಆಕ್ಸಿಸ್ ಬ್ಯಾಂಕ್. Axis ಅವ್ರಿಗೆ Bank. ಕೊಡಿ. ಓಕೆ. 3 and 7. 7. ಓಕೆ, ಲಾಸ್ಟ್ ಇದನ್ನ ಯಾರು ಗೆಸ್ ಮಾಡ್ತೀರಾ ನೋಡ್ತೀನಿ. ಕೋಟಕ್ ಮಹೇಂದ್ರ. ಅಲ್ಲ, ID. ಅಲ್ಲ. IDFC ಅಲ್ಲ, ಅದು ಮಹೇಂದ್ರನಾ? ಮಹೇಂದ್ರ ಅವ್ರ ಹ್ಮ್. ಅಲ್ಲ Bank of Baroda. ಅಲ್ಲ ಅಲ್ಲ. HB. HBFC. HBFC. ಅಲ್ಲ, HSBC. HSBC. Okay. HSBC. ನಂಗೆ ಗೊತ್ತಿಲ್ಲ ಸರ್. ಅಂಡ್ ನಿಮ್ದುನು ಒಂದು ಲೋಗೋ ಕಂಡಿಡಿದಿದ್ದೆ ನಾನು. Oh. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು. ಸೊ ಈ ಒಂದು ರೌಂಡ್ ನಲ್ಲಿ ಕ್ಲಿಯರ್ ಕಟ್ ಆಗಿ ನಮಗೆ ಗೊತ್ತಾಗ್ತದೆ ಯಾರು ವಿನ್ನರ್ ಅಂತ ಹೇಳಿ. ಬಟ್ ಆದ್ರೆ ಇನ್ನೂ ಒಂದು ಆಪರ್ಚುನಿಟಿ ಕೊಡ್ತೀನಿ, ಈ ಒಂದು ಹ್ಯಾಂಪರ್ ನಿಮ್ದು ಹಾಕ್ಸ್ಕೊಳ್ಳೋದು. Okay. ಓಕೆ, ಇಬ್ರಿಗೂ ಒಂದು ಟಾಸ್ಕ್ ಇದೆ. Mhm. ಸೊ ಇದು ಮೂವಿ ರಿಲೇಟೆಡ್ ಟು ಬ್ಯಾಂಕು ಕಾಸು ಆಗಿರೋದ್ರಿಂದ ನಿಮ್ಮ ಒಂದು ಖಾತೆಯಲ್ಲಿ ಇರುವಂತಹ ಮೊತ್ತವನ್ನ ನೀವು ನಮಗೆ ತೋರಿಸಿದ್ರೆ ನಾವು ನಿಮಗೆ ಹ್ಯಾಂಪರ್ ಕೊಡ್ತೀವಿ. ಕೊಡಿ ಅವ್ರಿಗೆ ಕೊಡಿ. ತಗೊಂಬರ, ಅದ್ರಲ್ಲಿ ಫೋನ್ ತಗೊಂಬರು. ನೀವು ತೋರಿಸಿದ್ರೆ ನಾವು ನಿಮಗೂ ಕೊಡ್ತೀವಿ. ತೋರಿಸ್ತೀನಿ. ಫೋನ್ ತರ ಕೇಳು. Fine. I have it right here.
ನಮ್ಮೆಲ್ಲಿರೋ ಇಮೇಜ್ ಎಲ್ಲ ಕರ್ಗೋಗ್ಬಿಡುತ್ತೆ. ನಾಟ್ ಟು ದ ಕ್ಯಾಮ್ರಾ, ಹಾ. ಜಸ್ಟ್ ಟು ಯು. ಓಕೆ. ಆ ಡೆಸಿಮಲ್ಸ್ ಆಡ್ ಮಾಡ್ಕೊಂಡ್ರೆ 1 2 3 4 5 6 7. ಹಾ, ಓಕೆ ಓಕೆ. ನಾನ್ ತೋರ್ಸಾಯ್ತು. ಸೇಮ್ 7 ಫಿಗರ್ಸ್ ಏನೆ. ನಿಮ್ಮ ಹತ್ರನೂ ಅಷ್ಟೇ ಇದೆಯಾ ದುಡ್ಡು? 7 ಫಿಗರ್ಸ್. ಏ, ಯಾವ್ದೋ ಸೆಕೆಂಡ್ ಅಕೌಂಟ್ ತೋರಿಸ್ತಾ ಇದಾರೆ ಅಂತ ಅನ್ಸುತ್ತೆ. ಓಕೆ, ಸೊ ಮೆಡಿಟೈಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ಈ ಒಂದು ಹ್ಯಾಂಪರ್ ನ ಇವತ್ತು ಗೆದ್ದಿರುವಂತದ್ದು ಇಟ್ ಈಸ್ ನನ್ ಅದರ್ ದನ್ ದೀಕ್ಷಿತ್ ಶೆಟ್ಟಿ ಅವರು. Thank you, thank you ಮೆಡಿಟೈಡ್ so ಮಲ್ಟಿ much. ಸುಮ್ಮನೆ ಮೋಸ ಸ್ಪೆಷಾಲಿಟಿ ಮಾಡಿದ್ರು. ನೈಸ್. ಈ ಒಂದು ಹ್ಯಾಂಪರ್ ನಿಮ್ಗೆ ಅಂಡ್ ಹೆಲ್ದಿ ಹ್ಯಾಂಪರ್ ಅದು ಆಕ್ಚುಲಿ. ಇಟ್ಸ್ ಫಾರ್ ಬೋತ್ ಆಫ್ ಅಸ್. ಸೊ ದಾಬಾಸ್ಪೇಟೆಯಲ್ಲಿ ಸುಮ್ನೆ ಕ್ಯಾಮ್ರಾ ಮುಂದೆ ಹೇಳ್ತಾರೆ ಅಷ್ಟೇ both of us ಅಂತ. ಅಲ್ಲ, ಎರಡಿದೆ, ಅದರಲ್ಲಿ ಒಂದು ನೀವು, ಇನ್ನೊಂದು ಓಕೆ, ಡನ್. ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ. ಓಕೆ, ಸೊ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇದೊಂಥರ ತುಂಬಾ ಜನ ಇಂಗ್ಲಿಷ್ ಅಲ್ಲಿ ನಾವು ನೋಡಿದೀವಿ ಅಥವಾ ಬೇರೆ ಲ್ಯಾಂಗ್ವೇಜಸ್ ಗಳಲ್ಲಿ ನೋಡಿರ್ತೀವಿ, ಮನಿ ಹೈಸ್ಟ್ ಮತ್ತೆ ಬೇರೆ ಹೈಸ್ಟ್ ಬ್ಯಾಂಕ್ ಹೈಸ್ಟ್ ಮೂವೀಸ್ ಗಳನ್ನ ನೋಡಿರ್ತೀವಿ ಅಂತ ಹೇಳಿ ಅನ್ಕೊಂತಾರೆ. ಬಟ್ ಹೌ ಡಿಫ್ರೆಂಟ್ ಇಸ್ ಇಟ್ ಫ್ರಮ್ ಕಂಪ್ಯಾರಿಟಿವ್ಲಿ ಟು ಅದರ್ ಮೂವೀಸ್ ಅಂಡ್ ಆಲ್? ಜನರಲಿ ಏನಾಗುತ್ತೆ, ಹೆಸ್ಟ್ ಅಂತ ಬಂದ ತಕ್ಷಣ ಸ್ವಲ್ಪ ಸೀರಿಯಸ್ ಜಾನರ್ ಸಿನಿಮಾ, ಅದು ಹಾ, ಲಾಟ್ ಆಫ್ ಎಮೋಷನ್ಸ್ ಇನ್ಕ್ಲೂಡೆಡ್ ಅಂತ ಹಂಗೆ ಹೋಗುತ್ತೆ ಸಿನಿಮಾ. ನಮ್ಮಲ್ಲೇ ಇವಾಗ ಲಾಸ್ಟ್ ಸಿನಿಮಾ ಬಂದು ನಿಷ್ಕರ್ಷ, ಹಾ. ಸುಮಾರು ವರ್ಷಗಳಾಗೋಯ್ತು ಹೌದು. ಆ ಸಿನಿಮಾ ಬಂದು. ಬಟ್ ಈ ಸಿನಿಮಾ ಏನಂತಂದ್ರೆ ನಗಿಸ್ತಾ ಹೋಗುತ್ತೆ. ಓಕೆ. ಅಂದ್ರೆ ಆ ಜಾನರ್ ಏನಿದೆ ಕಂಪ್ಲೀಟ್ ಆಗಿ ನಿಮ್ಮನ್ನ ಎಂಟರ್ಟೈನ್ಡ್ ಆಗಿರುತ್ತೆ ಅಂಡ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಎಮೋಷನ್ಸ್ ಇರೋದಿಲ್ಲ. ಓಕೆ. ಎಮೋಷನ್ಸ್ ಡೆಫಿನೆಟ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಎಮೋಷನ್ಸ್ ಇರೋದಿಲ್ಲ. ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಸಿನಿಮಾ ಸೀರಿಯಸ್ ಆಗ್ತಾ ಬರುತ್ತೆ. ಅಲ್ಲಿ ನಿಮ್ಗೆ ಏನಂತೀರಾ, ಒಂದಿಷ್ಟು ಮನ Layers ಮುಟ್ಟುವಂತ open ಆಗುತ್ತೆ. ಘಟನೆಗಳು ನಡೆಯುತ್ತೆ, ಒಂದಿಷ್ಟು ನೀವು ಕನೆಕ್ಟ್ ಆಗುವಂತ ಘಟನೆಗಳು ನಡೆಯುತ್ತೆ ಅಂಡ್ ಇಟ್ ಬಿಕಮ್ಸ್ ವೆರಿ ರಿಯಲಿಸ್ಟಿಕ್. ಲೆಟ್ಸ್ ಸೇ ಇನ್ ದ ಫಸ್ಟ್ ಫ್ಯೂ ಮಿನಿಟ್ಸ್ ಆಫ್ ದ ಫಿಲ್ಮ್ ಅದು ಮೋರ್ ಆಫ್ ಅ ಫನ್. ಹೆಂಗ್ ಹೊರಗೆ ಬರ್ತಾರೆ, ಏನ್ ಮಾಡ್ತಾರೆ, ಈ ಪಾತ್ರ ಏನ್ ಮಾಡ್ತಾನೆ, ಏನ್ ಓದಾಡ್ತಾನೆ, ಹಿಂಗ್ ಹೋಗುತ್ತೆ ಸಿನಿಮಾ. ಸೊ ನನಗೇನು ಇಂಟ್ರೆಸ್ಟಿಂಗ್ ಅನ್ಸೋದಂದ್ರೆ ಈ ಜಾನರ್ನ ನಾವು ಹ್ಯೂಮರಸ್ ಆಗಿ ಹೇಳಕ್ ಹೊರಟಿರೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂಡ್ ತುಂಬಾ ರಿಸ್ಕ್ ತಗೊಂಡು ಮಾಡಿರುವಂತ ಸಿನಿಮಾ. ಓಕೆ. ಅಗೈನ್ ಬಿಕಾಸ್ ತುಂಬಾ ಜನ ಟಚ್ ಮಾಡಿಲ್ಲ ಈ ಸಿನಿಮಾನ, ಈ ಜಾನರ್ನ ತುಂಬಾ ಜನ ಟಚ್ ಮಾಡಿಲ್ಲ Yes. ಡ್ಯೂ ಟು ಸರ್ಟನ್ ರೀಸನ್ಸ್. ಯಾಕಂದ್ರೆ ತುಂಬಾ ಇಂಟೆನ್ಸಿಟಿ ಬೇಕಾಗುತ್ತೆ, ತುಂಬಾ ಸೀಟೆಡ್ಸ್ ಅಲ್ಲಿ ಇಡಬೇಕಾಗುತ್ತೆ, ಸ್ಕ್ರೀನ್ ಪ್ಲೇ ತುಂಬಾ ಟೈಟ್ ಆಗಿರ್ಬೇಕಾಗುತ್ತೆ, ಈ ತರ Yes. ಸಾಕಷ್ಟು ವಿಚಾರಗಳಿರುತ್ತವೆ ಈ ತರ ಸಬ್ಜೆಕ್ಟ್ ತಗೊಂಡಾಗ. ಬಟ್ ನಮ್ಮ ಸಿನಿಮಾ ನಿಮ್ಮನ್ನ ಮುಂದೇನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ನಗಿಸ್ತಾ ಇಡೀ ಸಿನಿಮಾ ಕರ್ಕೊಂಡು ಹೋಗುತ್ತೆ ಅಂಡ್ ಇಡೀ ಫ್ಯಾಮಿಲಿ ನೋಡುವಂತ ಸಿನಿಮಾ. ಅಂಡ್ ಮೋರ್ ಓವರ್ ವೈಲೆನ್ಸ್ ಇಲ್ಲ ಸಿನಿಮಾದಲ್ಲಿ, ಯಾವುದೇ ತರದ ಶೂಟ್ ಮಾಡ್ತೀರಾ? ಅವ್ರು ಬಿದೋಗ್ತಾರೆ. ಸಿಂಪಲ್, ದಟ್ ಈಸ್ ಎ ಟ್ರಿಕ್. That's the extent of ವೆರಿ ಸಣ್ಣ ಮೈನ್ಯೂಟ್. ಮತ್ತೆ ಒನ್ಸ್ ಅಗೇನ್ ರಕ್ತಗಳಿಲ್ಲ, ಹಾ. ರಕ್ತಪಾತಗಳಿಲ್ಲ. ಸೊ ಈ ತರದ್ ಏನೂ ಇಲ್ಲ, ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಕೂತು ನೋಡುವಂತ ಸಿನಿಮಾ. ಆರಾಮಾಗಿ ಫನ್, ಇಟ್ಸ್ ಅ ಫನ್ ರೈಡ್. ಓಕೆ. ಸೊ ನಿಮಗೆ ಅಂದ್ರೆ ಬ್ಯಾಂಕ್ ಕಡೆಯಿಂದ ಯಾವತ್ತಾದ್ರೂ ಒಂದು ಸ್ಕ್ಯಾಮ್ ಆಗಿದೆ ಅಂದ್ರೆ ಅಮೌಂಟ್ ಆಟೋಮೆಟಿಕ್ ಆಗಿ ಡೆಬಿಟ್ ಆಗಿರುವಂತದ್ದು, ಆ ತರದ್ ಏನಾದ್ರು ಆಗಿದೆ, ಆಗಿದೆಯಾ? ನನ್ಗಾಗಿದೆ, ಆಗಿದೆ, ನಿಮ್ಗೆ ನಮಗೂ ಆಗಿದೆಯಾ? ನನಗೂ ಆಗಿದೆ. ಏನ್ ಇನ್ಸಿಡೆಂಟ್, ವಾಟ್ ಇಸ್ ಇಟ್? ನನ್ ವೆರಿ ಸ್ಟ್ರೇಂಜ್. ಒಂದಿನ ಎದ್ದು ಸುಮ್ಮನೆ ಹಿಂಗೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ, ಹಾ. ಮೆಸೇಜ್ ಬಂತು 5,000 rupees ವಿಡ್ರಾನ್ ಅಂತ. ಹ್ಮ್. 4 ಸತಿ ಬಂತು, ಓಕೆ. 5,000 20,000 ಏನು ಯಾರು ಟಕ್ಕತ್ತು ಕಾರ್ಡ್ ನೋಡಿದೆ, ವ್ಯಾಲೆಟ್ ಅಲ್ಲಿ ಕಾರ್ಡ್ ಇದೆಯಾ ಅಂತ. ಕಾರ್ಡ್ ವ್ಯಾಲೆಟ್ ಅಲ್ಲೇ ಇದೆ. ಓಕೆ. ಹಿಂಗೆ ಅದು ಕ್ಯಾಶ್ ವಿಡ್ರಾ ATM ಅಲ್ಲಿ. ದೆನ್ ಐ ವೆಂಟ್ ಟು ದ ಬ್ಯಾಂಕ್ ಅಂಡ್ ಸೆಡ್, ತುಂಬಾ ಸರ್ಪ್ರೈಸಿಂಗ್ ಏನಂತಂದ್ರೆ ನನ್ಗೆ ಇವತ್ತಿಗೂ ಅದು ಅರ್ಥ ಆಗ್ಲಿಲ್ಲ. ಆ ಮೆಸೇಜ್ ಏನ್ ಬಂದಿತ್ತು ಅದು ಹೊಡೋಯ್ತು. ನನ್ಗದು ವೆರಿ ಸ್ಟ್ರೇಂಜ್ ಸ್ಟಿಲ್ ಟುಡೇ. ಆ ವಿಡ್ರಾನ್ ಮೆಸೇಜ್ ಏನ್ ಬಂದಿತ್ತು ನನ್ನ ಫೋನ್ಗೆ, ಆ ಮೆಸೇಜ್ ಇರ್ಲಿಲ್ಲ, ಹೊಟ್ಟೋಯ್ತು, ಡಿಸಪಿಯರ್ ಆಗೋಯ್ತು ಅದು. ಬಂದೊಂದು 5-10 minutesಗೆ ಹೋಗಿ ಬ್ಯಾಂಕಲ್ಲಿ ಕೇಳಿದೆ, ಬಟ್ ಅಲ್ಲಿ ಅವ್ರ ಹತ್ರ ಇತ್ತು ATM ಅಲ್ಲಿ ವಿಡ್ರಾ ಆಗಿದೆ ಸರ್ ಅಂತ. ATM ಅಲ್ಲಿ ಹೆಂಗ್ ವಿಡ್ರಾ ಆಗುತ್ತೆ ಅಂತಂದ್ರೆ ಅದು ಎಷ್ಟು ಕಾಂಪ್ಲಿಕೇಟೆಡ್ ಆಗೋಯ್ತು ಅಂದ್ರೆ, ಅದು ಒಂದು ಬ್ಯಾಂಕು, ATM ಇನ್ನೊಂದು ಬ್ಯಾಂಕ್ ಅದು. ಓಕೆ. ಸೊ ATM ನ ಫುಟೇಜ್ ಬೇಕು ಅಂತಂದ್ರೆ ಈ ಬ್ಯಾಂಕ್ ಅವ್ರು ಕೊಡ್ಬೇಕು, ಇವರು ಫುಟೇಜ್ ಕೊಡಲ್ವಂತೆ, ಆ ಬ್ಯಾಂಕ್ ಅವ್ರು ಕೊಡಲ್ವಂತೆ. ಸೊ ಅವ್ರು ನೀವು ಕೊಡಿ, ಅವ್ರು ಕೊಡಿ, ನೀವು ಕೊಡಿ, ಅವ್ರು ಕೊಡಿ ಅಂತ ದುಡ್ಡು ಗೋವಿಂದ ಆಯ್ತು. ಬಟ್ ನಿಮ್ ಸ್ಟೇಟ್ಮೆಂಟ್ ಅಲ್ಲಿ ಡೆಬಿಟ್ ಆಗಿರೋದು ಬರ್ತಾ ಇದೆ. ಅಂಡ್ ನಾನು ಅದೇ ಸೈಬರ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಇವ್ರಿಗೆ ಕೊಟ್ರೆ ಅದು ತುಂಬಾ ದೊಡ್ಡ ಪ್ರೊಸೆಸ್ ಆಗುತ್ತೆ ಅಂತಂದ್ರು. ಏನ್ ಮಾಡ್ತೀರಾ, ಕಡೆಗೆ 20,000 ರೂಪಾಯಿ
ತಿರುಪತಿ ಉಂಡಿಗೆ ಓಕೆ ನಿಮ್ಗೆ ಯಾವ್ದ್ರದ್ದಾಗಿದೆ? ನಾನು ಜಸ್ಟ್ ರೀಸೆಂಟ್ ಆಗಿ TCS ಅಲ್ಲಿ ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ And ಸದ್ಯ ದುಡ್ಡು ಬಂದಿದ್ದಷ್ಟೇ 10,000 ಹೋಗಿತ್ತು. ಸೇಮ್ ಲೈಕ್ ಐ ಜಸ್ಟ್ ಗಾಟ್ ಅಪ್ ಅಂಡ್ ಐ ಸಾ ದ ಮೆಸೇಜ್ 10,000 ಡಿಡಕ್ಟ್ ಆಗಿದೆ ಅಂತ. ಓಕೆ ಬಟ್ ಅಷ್ಟು ಪ್ರಾಸೆಸ್ ನಂದು ಈಸಿ ಆಗ್ಬಿಡ್ತು. ನಾನು ಕಂಪ್ಲೇಂಟ್ ಮಾಡಿದೆ ಸೈಬರ್ ಸೆಲ್ಲಿಗೆ ಅಂಡ್ ಐ ಗಾಟ್ ಇಟ್ ಬ್ಯಾಕ್. ಬಂತ ವಾಪಸ್ ಹೌದು. ಟೇಕ್ ಅ ಕಾಂಟ್ಯಾಕ್ಟ್ ಫ್ರಮ್ ಹರ್ ಇಮೇಲ್ ಹಾಕಿ ಅಂತ ಅಂದ್ರು, ಇಮೇಲ್ ಹಾಕ್ದೆ ಹಾ and then they credited. ಓಕೆ 10K, ಹಾ. ಮೇ ಬಿ ಅವರು ಫಿಮೇಲ್ ಫ್ರೆಂಡ್ಲಿ ಇರಬೇಕು. ಸೊ ಹಾಗಾಗಿ ಲೈಕ್ ಒಂದೇ ದಿನದಲ್ಲಿ ಪ್ರಾಸೆಸ್ ಮುಗ್ದೋಯ್ತು. ಲೈಕ್ ಬೆಳಿಗ್ಗೆ ಆಯ್ತು, ಹ್ಮ್. ಮಧ್ಯಾಹ್ನ ಅಷ್ಟೊತ್ತಿಗೆ ಮೇಲ್ ಹಾಕಿದೆ, ಕಂಪ್ಲೇಂಟ್ ಮಾಡಿದೆ, then Okay. ಸಂಜೆ ಅಷ್ಟೊತ್ತಿಗೆ they credited. ಯಾವ ಬ್ಯಾಂಕರ್ ಸ್ಕ್ಯಾಮ್ ಮೇ ಬಿ ಅವರಿಗೆ ಮೋಸ್ಟ್ಲಿ ಇವ್ರ ಅಕೌಂಟ್ ಅಲ್ಲಿ ತುಂಬಾ ದುಡ್ಡಿತ್ತು ಅನ್ಸುತ್ತೆ. 10,000 ಹೋದ್ರೆ ಗೊತ್ತಾಗಲ್ಲ ಅಂತ ಬ್ಯಾಂಕರ್ ಸ್ಕ್ಯಾಮ್ Bank ಮಾಡ್ಬಿಟ್ಟಿದ್ದಾರೆ. ಇವ್ರು ಸೈಬರ್ಗೆ ಯಾವಾಗ ಹೋದ್ರು ಇದು ಯಾಕೋ ಗೊತ್ತಾಗ್ಬಿಡುತ್ತೆ ಅಂತ ವಾಪಸ್ ಇಮಿಡಿಯೇಟ್ ವಾಪಸ್ ಆಗ್ತಿದ್ದಾರೆ. ನಮ್ಮವರು ಸರ್ ನಮ್ಗೇನ್ ಗೊತ್ತು, ಅಲ್ಲಿ ವಿಡ್ರಾ ಆಗಿದೆ ಅಲ್ಲೋಗಿ ಅಂತ ಇದಾರೆ. ಅಲ್ಲೋದ್ರೆ ಸರ್ ನಮ್ಗೇನ್ ಗೊತ್ತು, ನಿಮ್ ಬ್ಯಾಂಕ್ ಹೋಗಿ ಅಂತ. So ಹಿಂಗೆ ನಮ್ಗೆ ಹಿಂಗಾಯ್ತು. ಓಕೆ ಸೊ ನಿಮಗೆ ಒಂದು ಟಾಸ್ಕ್ ಇದೆ ಇವಾಗ. ಐ ಮೀನ್ ಇದರ್ ಯು ಹ್ಯಾವ್ ಟು ಕಾಲ್ ಫಾರ್ ರಶ್ಮಿಕಾ ಮಂದಣ್ಣ ಅವರಿಗೆ ಪ್ರ್ಯಾಂಕ್ ಮಾಡೋದಕ್ಕೆ ಈ ತರ OTP ಕಳಿಸ್ತಾ ಇದೀವಿ ನಿಮ್ಗೆ. ಚಾನ್ಸೇ ಇಲ್ಲ. ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿದೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿ OTP ಬೇಕಾದ್ರೆ ಕಳಿಸ್ಕೊಡ್ತೀವಿ ನಾವು. ಸೊ ಐ ಹ್ಯಾವ್ ದ ಫಾರ್ಮ್ಯಾಟ್ ಆಲ್ಸೋ ವಿಚ್ ಇಸ್ ರೆಡಿ. ಸೊ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡೋದಕ್ಕೆ. ಅಲ್ಲ ಸರ್, ಇವ್ರಿಗೆ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ಅವ್ರೇನು ಅಲ್ಲ ಬೇರೆ ನಂಬರ್ ಇಂದ ಮಾಡಿ ಅಂತ ಬೇರೆ ಹೇಳ್ತಾರೆ. ನಂಬರ್ ಇಂದ ಮಾಡ್ತಾರೆ. ಹಾ, ಅವ್ರು ಫಸ್ಟ್ ಆಫ್ ಆಲ್ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ಫೋನೇ ಹೆಸರಿರೋ ನಂಬರೇ ಎತ್ತಲ್ಲ. ಮೋಸ್ಟ್ಲಿ ಯಾವ ಪ್ರಮೋಷನ್ ಇದಾರೋ ಗೊತ್ತಿಲ್ಲ, ಓಕೆ ಯಾವ ಸಿನಿಮಾ ಪ್ರಮೋಷನ್ ಇದಾರೋ. ಇನ್ ಗೊತ್ತಿಲ್ಲದಿರೋ ನಂಬರ್ ಮಾಡಿದ್ರೆ ಡೆಫಿನೆಟ್ಲಿ ಎತ್ತಲ್ಲ. ಓಕೆ ಸೊ ಐ ಥಿಂಕ್ ಮಿಷನ್ ಇಂಪಾಸಿಬಲ್ ಇದು. ಇಂಪಾಸಿಬಲ್ ಇದು. ಓಕೆ ಹಂಗಾದ್ರೆ ಶ್ರುತಿ ಹರಿಹರನ್ ಅವ್ರು ಇದ್ದಾರೆ. ಹಾ. ಸೊ ಅವರಿಗೆ ಕಾಲ್ ಮಾಡಿ ಬೇಕಾದ್ರೆ ಪ್ರ್ಯಾಂಕ್ ಮಾಡ್ಬೋದಾ? ಶ್ರುತಿ ಹರಿಹರನ್ ಮೇಡಮ್ ಮಾಡ್ಬೋದು. ಫಾರ್ಮ್ಯಾಟ್ ರೆಡಿ ಇದೆ, ಮೆಸೇಜ್ ನಂಬರ್ ಇದೆಯಾ ನಿಮ್ಮ ಹತ್ರ ಅವ್ರದ್ದು? ಹಾ ಇದೆ. ಆಮೇಲೆ ನನಗೆ ಆಗ್ಬೇಕು, ನೀನು ನಾನು ನಂಬರ್ ಕೊಟ್ಟೆ ಅಂತ. ಕಾಲ್ ಐ ವೋಕ್ ಅಪ್, ಐ ಕೇಮ್ ಅಂತ ರಿಂಗ್ ಆಗ್ತದೆ ಅಷ್ಟೇ. ಓಕೆ. ಹಲೋ, ಗುಡ್ ಆಫ್ಟರ್ನೂನ್ ಮ್ಯಾಮ್. Yes, good afternoon. Please tell me. This is calling from HDFC Bank. Okay. We have saw that there are Sure. Hello. Yes, please tell me. Yes. We have seen that multiple transactions happening in your accounts. Okay. So we From have got from all your bank accounts, and we got a notice from IT to withhold the accounts. Okay. So if you could just come to the bank and give the explanation towards those transactions, so that we Okay. don't freeze your accounts. Is this which? I don't believe this at all. ಸ್ಮಾರ್ಟ್. ಕಟ್ಟೆ ಮಾಡಿದ್ರು. ಕಟ್ಟೆ ಮಾಡಿದ್ರು. ಕಾಲ್ ಒನ್ಸ್ ಅಗೇನ್. Yeah. ಇವತ್ತೇ ಬರ್ಬೇಕಾಗತ್ತೆ ಅಂತ ಕನ್ನಡದಲ್ಲಿ ಸ್ಟಾರ್ಟ್ ಕಮ್ಯುನಿಕೇಟ್ ನೋಡೋಣ. ಇಲ್ಲ, ನೀವು ನವೆಂಬರ್ 21ಕ್ಕೆ ಬರಲೇಬೇಕಾಗುತ್ತೆ. ಹಾ, November. ಕಾಲ್ ಡಿಕ್ಲೈನ್ ಕಟ್ ಮಾಡ್ತಾ ಇದಾರೆ. ಬ್ಲಾಕ್ ಮೈ ನಂಬರ್ ನಾವು. ಅಯ್ಯೋ, ವೇಟ್ ಅಲ್ ಕಾಲರ್. ಬ್ಲಾಕ್ ಆಗಿದೆ ನನ್ನ ನಂಬರ್. ಇಟ್ಸ್ ಬ್ಲಾಕ್. ಬ್ಲಾಕ್ ಇಮಿಡಿಯೇಟ್ಲಿ ಬ್ಲಾಕ್. ಲೈಫಲ್ಲೇ ಕಾಲ್ ಮಾಡಿದ್ರೆ ಒಂಥರ ಆಗೋಯ್ತು. ಯು ಕಾಲಿಂಗ್ ಹರ್? ರಿಂಗ್ ಆಗ್ತದೆಯಾ? ಮೋಸ್ಟ್ಲಿ ಶೂಟ್ ಗೀತಲ್ಲಿದ್ದಾರ ಅಂತ ಸೌಂಡ್ಗಳು ಕೇಳಿಸ್ತಾ ಇತ್ತು. I said, forget about it. I don't want to talk about it. ಹಲೋ. ಎಷ್ಟು ಅಂತ? Hello. Hi. Hello. ಹಾಯ್. Congratulations. I'm so excited to watch the movie. ನಾನು ಖಂಡಿತ ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. ಈಗ ಇದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನಾನೇ ಫೋನ್ ಮಾಡಿದ್ದು, ಇಂಟರ್ವ್ಯೂ ಕೂತಿದ್ದೆ. ದೇ ಆಸ್ಕ್ ಮೀ ಟು ಪ್ರ್ಯಾಂಕ್ ಸಮ್ವನ್. ಐ ಕಾಲ್ಡ್ ಅಬೌಟ್. ಈಗ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಬಂತಲ್ಲ ನಿಮಗೆ, ಬ್ಯಾಂಕ್ ಟ್ರಾನ್ಸಾಕ್ಷನ್. ಯಾಕೋ ವಾಯ್ಸ್ ಸಖತ್ ಸೆಕ್ಸಿ ಅನ್ಸ್ತು ಆಯ್ತಾ? ಆಮೇಲೆ
I was like, fuck bullshit, because ಮುಂಚೆ ನಂಗೆ ಆಗಿತ್ತು. Oh. She's my account for something else. Okay. I have fallen for it once before. Ayyo, I would have chosen something else. Yeah, but he should have said something else. How to. He should have said. ಇದು Yes. ತುಂಬಾ ಜನ ಕಳ್ತನ ಮಾಡ್ತಿದ್ದಾರೆ. Police ಇದು ತರ ತನಕ ಹೋಯ್ತು. You won't believe it. Anyway, I how know. are you? Good. Bank of Bhagyalakshmi promotions alidde, which is releasing on 21st. Oh, super. Congratulations. Thank Girlfriend you. release. ಹೌದು ಎರಡು ನಿನ್ ರಿಲೀಸ್ ಆಗ್ತಾ ಇದೆ. ಹಬ್ಬನೇ. Thank you. ದೀಕ್ಷಿತ್ ಶೆಟ್ಟಿ ಹಬ್ಬ. Thank you so Super. much. Thank you. So ಅದಕ್ಕೆ ಇನ್ಫಾರ್ಮ್ ಮಾಡೋಣ ಅಂತ ಕಾಲ್ ಮಾಡಿದೆ ನಿಮ್ಗೆ. Okay, Karan. Yeah. Yes, I will try and be there. Good luck. Done. Oh, thank you ಸಖತ್ತಾಗಿ so ಹೋಗ್ಲಿ. much. But ನಾನು ಗರ್ಲ್ಫ್ರೆಂಡ್ ಖಂಡಿತ ನೋಡ್ತೀನಿ. I'm very excited about girlfriend. Thank you so much. Bob, you also acted. You should watch. Okay. Yeah. Bank of Bhagyalakshmi also I'll watch. Okay. Yes. Yeah. Done. Thank you. I'll see you around. Bye. Take care. Bye. Yeah, Dikshit. Bye. Bye. Bye, Karan. Take care. Bye. She's very busy. ಫೈನಲಿ ಕ್ಲೋಸರ್ ಕೊಟ್ಟಿದ್ದಾರೆ. ಬಟ್ ಎನಿವೇಸ್ ಖುಷಿ ಆಯ್ತು ಆಕ್ಚುಲಿ. ಸುಮ್ನೆ ನಿಮ್ ನಂಬರ್ ಬ್ಲಾಕ್ ಮಾಡಿಸ್ಕೊಂಡ್ರೆ ಸುಮ್ಮನೆ ನನ್ನ ನಂಬರ್ ಬ್ಲಾಕ್ ಮಾಡ್ಕೊಂಡೆ. ಇರ್ಲಿ ಪರವಾಗಿಲ್ಲ. Next time ಇನ್ನೊಂದು ನಂಬರ್ ಇದೆ. ಎಲ್ಲಿ ಏರ್ಟೆಲ್ ಕೆಲಸ ಮಾಡ್ತೀರಾ ನೀವು? ಮುಂಚೆ ಮಾಡ್ತಾ ಇದ್ದೆ ಟಾಟಾ ಡೊಕೊಮೊದಲ್ಲಿ. ಅದಕ್ಕೆ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅವರು. Nice. ಬಟ್ ಎನಿವೇಸ್ ಖುಷಿ ಆಯ್ತು ಬಿಕಾಸ್ ನೀವು ಕುಂದಾಪುರದ ಪ್ರತಿಭೆ, ನಮ್ಮ ಕರ್ನಾಟಕದವರು ಎಲ್ಲಾ ಕಡೆನೂ ಕೂಡ ಹೆಸರು ಮಾಡ್ತಾ ಇದ್ದೀರಾ. ಅಂಡ್ ಈ ಇತ್ತೀಚೆಗೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಶೆಟ್ರದೇ ಹವಾ. ಸೊ ಎಲ್ಲೇ ಹೋದ್ರು ಕೂಡ ಐ ಥಿಂಕ್ ದೀಕ್ಷಿತ್ ಶೆಟ್ಟಿ ಅಂತ ಕೇಳಿದ ತಕ್ಷಣ ಎಲ್ಲರೂ ವಿಲ್ ದೇ ರಿಲೇಟ್ ದಟ್ ಮೀನ್ ರಿಷಬ್ ಶೆಟ್ಟಿ ಅವ್ರಿಗೆ ಏನಾಗಬೇಕು ನೀವು ಅಂತ ಎಲ್ಲರೂ ಕೇಳಿದಾರೆ ಬೇರೆ ಕಡೆ ಹೋದಾಗ? ಇಲ್ಲ. ಓಕೆ. Generally, I think more than Shetty's Hava, whatever we are calling, I think ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಅಂಡ್ ಆಲ್ಸೋ ನೀವು ನೋಡಿದ್ರೆ ಹ್ಯಾಂಡ್ಫುಲ್ ಆಫ್ ಪೀಪಲ್ ಇದ್ದಾರೆ ಅಷ್ಟೇನೆ, ಬೆಳವಣಿಗೆ ಜನಗಳಿದ್ದಾರೆ ಅಷ್ಟೇನೆ. ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ರೀಚ್ ಆಗ್ತಾ ಇದೆ. ಹೌದು. ಪ್ರಾಬಬ್ಲಿ ಏನೋ ಒಂದು ಫೇಸ್ ಅಂತೀವಲ್ಲ, ಒಂದಿಬ್ರು ನೀವು ಅವ್ರನ್ನೂ ನೋಡಿದ್ರೆ ಅವ್ರು ಯಾರು ಏನು ಬಾಲ್ಯದ ಸ್ನೇಹಿತರಲ್ಲ, ಸಂಬಂಧಿಕರಲ್ಲ. ಎಲ್ಲರೂ ಸಿನಿಮಾಗೆ ಬಂದು ಈಗ ಹೇಗೆ ಒಬ್ರಿಗೊಬ್ರು ಪರಿಚಯ ಆಗಿ ಒಂದೇ ಮೈಂಡ್ ಸೆಟ್ ಇಟ್ಕೊಂಡು ಮತ್ತೆ ಕೆಲಸ ಮಾಡಿರೋದು ಅಂತ ಕಾನ್ಸೆಪ್ಟ್. ಸೊ ಹಾಗೆ ಐ ಡೋಂಟ್ ಥಿಂಕ್ ಏನಂತೀರಾ ಹವಾ ಅನ್ನೋದಕ್ಕಿಂತ ಬೇಸಿಕಲಿ ಈಗ ಅಟ್ ಪ್ರೆಸೆಂಟ್ ಯಾರು ಕೆಲಸ ಮಾಡ್ತಾರೋ, ಯಾರು ಕೆಲಸ ಜನರಿಗೆ ರೀಚ್ ಆಗುತ್ತೋ ಅವ್ರದೇ ಹವಾ. ಎಸ್, ಎಕ್ಸಾಕ್ಟ್ಲಿ. ಎಸ್. ಅಂಡ್ ನಿಮಗೆ ಮುಂಬರುವಂತ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇದೆ? ಅಂಡ್ ವಾಟ್ ಇಸ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ? ಐ ಆಮ್ ಓಪನ್ ಟು ವರ್ಕ್. ನಾನು ಮುಂಚೆ ಹೇಳ್ದಂಗೆನೆ ನಾನು ಓಕೆ ಇದನ್ನೇ ಮಾಡಬೇಕು ಅಂತ ಸೆಟ್ ಆಗಿಲ್ಲ ನಾನು. ಐ ಗೆಸ್ ಓಪನ್ ಇದ್ದಾಗ, ಬಿಕಾಸ್ ನಂಗೆ ಗೊತ್ತಿಲ್ಲದೆ ಇರುವಂಥದ್ದು ಎಷ್ಟೋ ಒಂದಿರುತ್ತೆ ಕ್ಯಾರೆಕ್ಟರ್ಸ್, ಎಷ್ಟೋ ಒಂದು ಕೆಲಸಗಳಿರುತ್ತೆ. ಸೊ ಐಲ್ ಬಿ ಓಪನ್ ಟು ವರ್ಕ್, ಓಪನ್ ಟು ದ ಯೂನಿವರ್ಸ್. ಏನು ಬರುತ್ತಲ್ಲ ಅದರಲ್ಲಿ ನಂಗೆ ಆ ಮೂಮೆಂಟಿಗೆ ಏನು ಅನ್ಸುತ್ತಲ್ಲ ದ್ಯಾಟ್ ಐ ವಾಂಟ್ ಟು ಟೇಕ್ ಇಟ್ ಅಪ್. ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇನ್ಫ್ಯಾಕ್ಟ್ ಕತೆ ಕೇಳಿದಾಗ ಎಷ್ಟು ಕಾನ್ಫಿಡೆನ್ಸ್ ಇತ್ತಲ್ಲ, ಅದನ್ನು ಮಾಡ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ ಆಯಿತು. ಈಗ ರಿಸಲ್ಟ್ ನೋಡಿಬಿಟ್ಟು ಇನ್ನೂ ಜಾಸ್ತಿ ಆಗಿದೆ. ಆ್ಯಂಡ್ ಜನರ ಫೀಡ್ಬ್ಯಾಕ್ ಏನು ಬರ್ತಾ ಇದೆ, ಸಾಂಗ್ಸಿಗಾಗಿರ್ಬೋದು ಅಥವಾ ಟೀಸರಿಗಾಗಿರ್ಬೋದು, ಟ್ರೇಲರಿಗಾಗಿರ್ಬೋದು, ಅದನ್ನೆಲ್ಲ ಕೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ. ಸೊ ಜಸ್ಟ್ ವಿಶ್ ದ್ಯಾಟ್ ಎಲ್ಲ ಆಡಿಯನ್ಸಿಗೂ ಕೂಡ ನವೆಂಬರ್ 21ಕ್ಕೆ ಸಿನಿಮಾ ಇಷ್ಟ ಆಗುತ್ತೆ ಅಂತ. ಅವ್ರದ್ದು ಈಗ ಎಕ್ಸ್ಪೆಕ್ಟೇಷನ್ ಏನಿದೆ, ಲೈಕ್ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಸಿನಿಮಾ, ಕಾಂಟೆಂಟ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನಿಮ್ಮ ಲುಕ್ ಡಿಫ್ರೆಂಟ್ ಆಗಿದೆ ಅಥವಾ ದೀಕ್ಷಿತ್ ಅವ್ರದ್ದು ಲುಕ್ ಡಿಫ್ರೆಂಟ್ ಆಗಿದೆ, ಟ್ರೇಲರಲ್ಲಿ ಏನೋ ಒಂದು ಏನೋ ಇದೆ, ಎಲಿಮೆಂಟ್ ಇದೆ, ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಐ ಡೋಂಟ್ ಥಿಂಕ್ ನಾವು ನಿರಾಶೆ ಮಾಡಲ್ಲ ನಿಮಗೆ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಬಂದು ಸಿನಿಮಾನ ನೋಡಿ. ಎಸ್. ಅಂಡ್ ಫೈನಲಿ ಸರ್, ಶಿವಣ್ಣ ಅವ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದಾರೆ, ಯಾವಾಗ ಬರ್ಬೋದು? ಅಂಡ್ ವಿ ಆರ್ ಆಲ್ ವೈಟಿಂಗ್ ಫಾರ್ ಇಟ್ ಬಿಕಾಸ್ ಖುಷಿ ಆಗುತ್ತೆ. ದೊಡ್ಡ ಮನೆ ಜೊತೆಗೆ ವರ್ಕ್ ಮಾಡ್ತಿರೋಂಥ ಒಂದು ಹ್ಯಾಪಿನೆಸ್ ಹೇಗಿದೆ? ಬಹಳ ಖುಷಿ ಇದೆ. ಅಂದರೆ ನಾನು ಫಸ್ಟ್ ಸೆಟ್ ಅಂತ ನೋಡಿದ್ದು ಶಿವಣ್ಣ ಸೆಟ್ಟೇನೆ. ಇವತ್ತು ಸುಮಾರು ವರ್ಷಗಳಾದ್ಮೇಲೆ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬ ತುಂಬ ಖುಷಿ ಅನ್ಸುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಲೈಫ್ ಒಂದು ಸರ್ಕಲ್ ಬಂದಿದೆ ಅಂತ ಅನ್ಸುತ್ತೆ. ಇಲ್ಲೂ ಶೂಟ್ ಮುಗಿಸ್ಕೊಂಡೇ ಬಂದೆ, ಕಾಂಬಿನೇಷನ್ ಶೂಟ್ ನಡೀತಾ ಇದೆ. ಯಾವಾಗ ರಿಲೀಸ್ಗೂ ಗೊತ್ತಿಲ್ಲ. ಸ್ವಲ್ಪ ಆರ್ಟಿಸ್ಟ್ಗಳ ಬಳಗ ದೊಡ್ಡದಿದೆ ಆ್ಯಂಡ್ ಸೆಟಪ್ ದೊಡ್ಡದಿದೆ. KVN ಪ್ರೊಡಕ್ಷನ್ಸ್, ಪವನ್ ಅಡಿಯರ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ತಗೋಬೋದು. ಪ್ರಾಬಬ್ಲಿ ಸಮ್ಮರ್, ನೆಕ್ಸ್ಟ್ ಇಯರ್ ಸಮ್ಮರ್ಸ್. ಓಕೆ. ಸೊ ಅನ್ಸುತ್ತೆ. ಎಸ್. ಸೊ ಹಾಗಾದ್ರೆ ನವೆಂಬರ್ 21ಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮುಖಾಂತರ ನಿಮ್ಮ ಮನೆಗೆ ಲಕ್ಷ್ಮಿಯನ್ನ ಕೊಡೋದಕ್ಕೆ ಅಂತ ಹೇಳಿ ಟೀಮ್ ಅವ್ರು ಬರ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊಂತೀವಿ. ಅಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಗರ್ಲ್ ಫ್ರೆಂಡ್ ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎರಡಕ್ಕೂ ಕೂಡ ಒಳ್ಳೆದಾಗಲಿ. ನಿಮ್ಗೂ ಕೂಡ ಮುಂಬರುವಂತ ದಿನಗಳಲ್ಲಿ ಇನ್ನಷ್ಟು ಆಪರ್ಚುನಿಟೀಸ್ ಸಿಕ್ಕಿ ಕನ್ನಡ ಸಿನಿ ಪ್ರೇಕ್ಷಕರನ್ನ ರಂಜಿಸ್ಲಿ ಅಂತ ಕೇಳ್ಕೊಂತೀನಿ. ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ.